ಯಾರು ಸಿಂಡಿಕೇಟ್ ಮೆಂಬರ್ಗಳಾಯ್ತವ್ರೆ ಅಂದ್ರೆ ಯಾರು ಸರ್ಕಾರ ಯಾವ ಚುನಾವಣೆಗೆ ಯಾರು ಕೆಲಸ ಮಾಡ್ತಾ ಇದ್ರು ಅವರು ಅದ್ರ ನಂತರ ಅದಕ್ಕೆ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವ್ರು ಚುನಾವಣೆ ಕೆಲಸ ಮಾಡಿದವ್ರನ್ನೇ ಸಿಂಡಿಕೇಟ್ ಮೆಂಬರ್ಗಳು ಮಾಡ್ತದೆ. ನಾವು ಸರ್ಕಾರನೇ ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರನೇ ಸಿಂಡಿಕೇಟ್ ಮೆಂಬರ್ಗಳು ಮಾಡುವಾಗ ಜವಾಬ್ದಾರಿಯುತವಾಗಿರೋರನ್ನ ಮಾಡಬೇಕು. ಯೂನಿವರ್ಸಿಟಿ ಬಗ್ಗೆ ಒಂದಷ್ಟು ಗೊತ್ತಿರೋರನ್ನ ಮಾಡಬೇಕು. ಒಬ್ರು ಸಿಂಡಿಕೇಟ್ ಮೆಂಬರ್ಗಳು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದೇನು ಅಂದ್ರೆ, ನನಗೆ ಸಿಂಡಿಕೇಟ್ ಮೆಂಬರ್ ಅಂತ ಒಂದು ಅದೇ ಅಂತಲೇ ಗೊತ್ತಿತ್ತಿಲ್ಲ, ನಾನು ಸ್ನೇಹಿತ ಹೇಳ್ದ ಅರ್ಜಿ ಹಾಕ್ತೆ ಸಿಕ್ಬಿಡ್ದು ಅಂತ. ನಿಜವಲ್ಲ, ಅವ್ರ ಹೆಸರು ಹೇಳೋದು ನಾನಿಲ್ಲಿ. ದನದ ಮಾಂಸನ ತಿಂದ್ರು ಅನ್ನೋ ಕಾರಣ ಇಟ್ಕೊಂಡು ಗೋ ಮಧುಸೂದನು ಮತ್ತು ಇವರು ಎಲ್ಲರೂ ಗೋಕುಲ್ ಗೋವರ್ಧನ್ ಇವ್ರ ನೇತೃತ್ವದಲ್ಲಿ ಗಂಜಲ ಹಾಕಿ ಶುದ್ಧೀಕರಣ ಮಾಡಿದ್ರು. ಸೊ ಇವರ ಮೂಲ ಉದ್ದೇಶನೇ RSS ಮತ್ತು BJP ಅಜೆಂಡಾ. ಯಾಕೆ ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರನೇ ಅಪಮಾನಕ್ಕೆ ಒಳಗಾಗ್ತಿದೆ? ವಿಚಾರದಲ್ಲಿ CM ಗಮನ ಏನಾದರೂ ಸೆಳೀತೀರಾ? ನಿಮ್ಮ ನಿಯೋಗ ಏನಾದ್ರು ಹೋಗ್ತೀರಾ? ಅಂಬೇಡ್ಕರ್ ಅವ್ರ ಮೇಲೆ ಅಪಮಾನ ಆಗ್ತಿರೋದು ಸರ್, ಇದು ಇವಾಗಲೇ ಹೊಸದೇನಲ್ಲದು. ಇಲ್ಲಿ ವೈರುಧ್ಯಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಗಳ ವ್ಯವಸ್ಥೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಮನುವಾದಿಗಳ ವ್ಯವಸ್ಥೆಗಳಿಂದ ಕೂಡಿದೆ. ಹೀಗಾಗಿ ಸರ್, ಸರ್ಕಾರ ಸಿದ್ದರಾಮಯ್ಯ ಅವ್ರದ್ದಿದ್ರು ಕೂಡ ಇಲ್ಲಿ ಇದನ್ನೆಲ್ಲ ನಡೆಸ್ತಿರೋ ಸಂಸ್ಥೆಯಿಂದ ಇದು ಯಾವುದೋ ಒಂದು ರಾಜಕೀಯ ಪ್ರೇರಿತ ಸಂಘಟನೆಯಾಗಿ ಇಲ್ಲಿ ಇವರು ಅಧಿಕಾರಿಗಳೆಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಇದರಲ್ಲಿ ಈ ಥರ ಸಿಂಡಿಕೇಟ್ ಮೆಂಬರ್ಗಳು ಬೇಕಾ ಬೇಡವಾ ಸರ್? ಏನಾದ್ರು ಕ್ವಾಲಿಫಿಕೇಶನ್ ಬೇಕಾ ಸಿಂಡಿಕೇಟ್ ಮೆಂಬರ್ ಆಗ್ಬೇಕಂದ್ರೆ? ಮಾನದಂಡಗಳು ಬದಲಾಗಬೇಕು ಸರ್. ಎಜುಕೇಶನಲ್ಲಿ ಎಕ್ಸ್ಪರ್ಟ್ಗಳಾಗಿರ್ಬೇಕು, ಶಿಕ್ಷಣ ತಜ್ಞರಾಗಿರ್ಬೇಕು ಅಂತಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ಬೇಕು ಅಂತಿದೆ. ಇವರು ಯಾವ ಮಾನದಂಡದ ಮೇಲೆ ಇವರು ಚುನಾವಣೆ ಕೆಲಸ ಮಾಡಿದವ್ರು ತಂದಾಗ್ತಾರೆ ಸಿಂಡಿಕೇಟ್ ಮೆಂಬರ್ಗಳಾಗಿ ಗೊತ್ತಿಲ್ಲ ನಮಗೆ. ಸಿಂಡಿಕೇಟ್ ಮೆಂಬರ್ಗಳು ನಿಮ್ಮ ಪ್ಲಾಸ್ಟಿಕ್ ಮುಕ್ತ ಅಂತ ಅವರೇ ತೀರ್ಮಾನ ಮಾಡ್ತಾರೆ, ಅವರೇ ಕಟ್ಔಟ್ ಹಾಕ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬರವರ ಒಂದು ಭಾವಚಿತ್ರ ಆಗಿರ್ತಕ್ಕಂಥದ್ದನ್ನ ಯೂನಿವರ್ಸಿಟಿಯ ಅಧಿಕಾರಿಗಳು ಬಂದು ರಾತ್ರಿ ತೆರವುಗೊಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇನ್ನೊಂದು ಜಾತಿ ಅಂತೇಳಿ ರಾಜಕಾರಣ ನಡೀತಾ ಇದೆಯಾ? ಇಲ್ಲಿ ಎಜುಕೇಷನ್ನ ಪಡಿಬೇಕಾಗಿರ್ತಕ್ಕಂಥ ಏರಿಯಾದಲ್ಲಿ ಇಷ್ಟರ ಮಟ್ಟದ ವಿರೋಧಗಳು ಯಾಕೆ ಆಗ್ತಿದೆ ಅಂತ? ಈಗ ಏನು ಅಂಬೇಡ್ಕರ್ ಕಟೌಟ್ನ ತೆರವುಗೊಳಿಸಿದರೆ ಇದೊಂದು ಕೃತ್ಯ. ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತಿದ್ದೀವಿ. ಸಿಂಡಿಕೇಟ್ ಮೆಂಬರ್ ಆಗಿ ಏನು ಔಟ್ಪುಟ್ ಕೊಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ? ಅವ್ರು ಕಟೌಟ್ ಹಾಕ್ಸಿದ್ರೆ ಒಂದು ನ್ಯಾಯ, ಅಂಬೇಡ್ಕರ್ ಅವ್ರು ಕಟೌಟ್ ಹಾಕಿದ್ರೆ ಇನ್ನೊಂದು ನ್ಯಾಯ ಅಂತ. ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಸಿಂಡಿಕೇಟ್ ಮೆಂಬರ್ಗಳನ್ನ? ಬರೀ VCಗಳು ಬೇರೆ ನೀವು ಆರೋಪ ಮಾಡ್ತಿದ್ರ. CM ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರು ಬಂದಿದ್ದಾಗ ಇಡೀ ಕ್ಯಾಂಪಸ್ ಸುತ್ತ ಕಟೌಟ್ ಹಾಕಿದ್ರು. ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ವಿ. ಸರ್ಕಾರದಿಂದ ನಾಮಿನೇಟ್ ಆದಂಥ ಸಿಂಡಿಕೇಟ್ ಮೆಂಬರ್ಗಳು ಹಾಕೊಂಡಿದ್ರಲ್ಲ ಫ್ಲೆಕ್ಸ್ ಬ್ಯಾನರು, ಅದನ್ನು ವಿರೋಧಿಸಿನೇ ಗೋಕುಲ್ ಗೋವರ್ಧನ್ ಇವರ ತಿಕ್ಕಾಟಕ್ಕೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಕಟೌಟ್ ಕೃತ್ಯ ನಡೆದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಆ ವ್ಯಕ್ತಿಗಿಂತ ಸರ್ಕಾರನೇ ಇಂಪಾರ್ಟೆಂಟ್ ಈ ಸಿಂಡಿಕೇಟ್ ಮೆಂಬರ್ಗಳಿಗೆ. ಈಗ ಅವ್ರಗಳಿಗೆ ಸಿಂಡಿಕೇಟ್ ಮೆಂಬರ್ಗಳಿಗೆ ಅಂಬೇಡ್ಕರ್ ಆಗಲಿ ಸಂವಿಧಾನ ಆಗಲಿ ಮುಖ್ಯ ಆಗಿಲ್ಲ. ಅವ್ರಿಗೆ ಏನು ಮುಖ್ಯ ಆಗಿದೆ, ತಾವು ತಮ್ಮನ್ನ ಗುರುತಿಸ್ಕೋಬೇಕು. ಯಾರ ಹತ್ರ? ಸಿದ್ದರಾಮಯ್ಯನವ್ರ ಹತ್ರನೋ, ಇಲ್ಲ ಮಾದೇವಪ್ಪನವ್ರ ಹತ್ರನೋ, ಇಲ್ಲ ಇನ್ಯಾರೋ ಪ್ರಭಾಕರ್ ಹತ್ರನೋ, ಇವ್ರ ಹತ್ರ ಗುರುತಿಸ್ಕೋಬೇಕು ಅನ್ನೋ ಇಂಟೆನ್ಷನ್ದಿಂದ ಇವತ್ತು ಇಡೀ ವಿದ್ಯಾರ್ಥಿ ವರ್ಗ ಬೀದಿಲಿ ನಿಂತ್ಕೊಳ್ಳೋತ್ತಾಗಿದೆ. ಸಿಂಡಿಕೇಟ್ ಮೆಂಬರೇ ಪ್ಲಾಸ್ಟಿಕ್ ಮುಕ್ತ ಅನ್ನೋ ಒಂದು ನಿಯಮನ ಉಲ್ಲಂಘನೆ ಮಾಡ್ತಾರೆ. ಅದೇ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿದ್ರೆ ಯೂನಿವರ್ಸಿಟಿಯವ್ರು ಬಂದು ಕಟ್ ಮಾಡಿ ತಗೊಂಡು ಹೋಗ್ತಾರೆ. ಇದು ಯಾವ ಥರ ಜಸ್ಟಿಸ್ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅದಕ್ಕೆ ಸರ್ ನಾವು ಕುಲಪತಿ ಮತ್ತು ಕುಲಸಚಿವರು ಇಬ್ಬರಿಗೂ ಹೇಳಿದ್ದೀವಿ. ಕಾಂಗ್ರೆಸ್ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಆದಾಗ ಒಬ್ಬ ಸಿಂಡಿಕೇಟ್ ಮೆಂಬರ್ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸೋದಿಲ್ಲ. ಅದೇ ಸರ್, ಬಂದವರು ಹೇಳ್ತಿದ್ದಾರೆ ನಮ್ದೇನು ಪಾತ್ರ ಇಲ್ಲ ಇಲ್ಲಿ ಅಂತ. ಅವರು ಅಂದರೆ ಅವರಿಗೆ ಸರ್ಕಾರದ ಬಾಡಿ ಸರ್. ಈಗ ಅವರು ವಿರುದ್ಧ ಮಾಡೋಕ್ಕಾಗಲ್ವಲ್ಲ ಸರ್. ಅವ್ರಿಗೆ ಇದು ಮಾಡ್ತಾರಲ್ಲ, ಸಿಂಡಿಕೇಟ್ ಮೆಂಬರ್ ಯಾರಿದ್ದಾರೆ ಅವ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತಲ್ಲ, ಅವ್ರು ಬರೋಕ್ಕಾಗೋದಿಲ್ಲ. ಅವ್ರು ಬೇರೆಯವ್ರು ಕಟೌಟ್ ಹಾಕಿದ್ರೆ ಸರ್ಕಾರಕ್ಕೆ ಮುಜುಗರ ಆಗಲ್ಲ. ನೀವ್ಯಾಕೆ ಆಗ ನೀವು ಖಂಡನೆ ಮಾಡಲಿಲ್ಲ? ಈಗ ಅವರು ನೆನ ಕೇಳೋದಕ್ಕೆ ನಾವು ಬಂದು ಕೂತ್ಕೋತೀವಿ ಅಂತ ಹೇಳ್ತಾರೆ. ಈಗ ಕಟೌಟ್ ಹಾಕ್ತಾರೆ, ಅವ್ರ ಮೇಲೆ ಆಟೋಮೆಟಿಕ್ಲಿ ಯಾಕೆ FIR ಮಾಡಲ್ಲ ನಿಮ್ಮ VC? ಅದನ್ನ ನಾವು VCನೇ ಪ್ರಶ್ನೆ ಮಾಡ್ತಾ ಇದೀವಿ. ಏನಂತ ಅಂತಂದ್ರೆ, ನೀವು ಯಾವುದೋ ಒಂದು ಸಿಂಡಿಕೇಟ್ ಮೆಂಬರ್ಗಳು, ಒಬ್ರು ಮಾಜಿ VC ಇದ್ದಾಗ ವಿದ್ಯಾರ್ಥಿಗಳು ಕ್ಯಾಂಪಸ್ ಒಳಗಡೆ ಪ್ರತಿಭಟನೆ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ನೋಟಿಸ್ ಮಾಡಿದ್ರು. ಅಂದ್ರೆ ವಿದ್ಯಾರ್ಥಿಗಳು ತನ್ನ ಹಕ್ಕನ್ನ ಕೇಳಲಿಕ್ಕೆ VC ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದು ಒಂದು ಲೆಟರ್ ಪಾಸ್ ಮಾಡಿದ್ರು. ಹೌದು. ಅದರ ಆದೇಶದ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಆ ಆದೇಶನ ವಜಾಗೊಳಿಸಿದೀವಿ, ರದ್ದಾಗಿದೆ. ಹಿಂದೇನೂ ಕೂಡ ನಾವು ಯಾವುದೋ ಸಂಘಟನೆಯವರಾಗ್ಲಿ ಅಥವಾ ಈ ಸಿಂಡಿಕೇಟ್ ಮೆಂಬರ್ಗಳಾಗ್ಲಿ ರಾಜಕೀಯ ನಾಯಕರುಗಳದ್ದಾಗ್ಲಿ ಕಟೌಟ್ನ ಹಾಕಳಿ ಅಂತ ನಾವು ಹಿಂದೇನು ಹೇಳಿಲ್ಲ, ಮುಂದೇನು ಹೇಳಿಲ್ಲ. ಅದನ್ನ ಕಡಾಖಂಡಿತವಾಗಿ ಹಿಂದಿಂದನೂ ವಿರೋಧಿಸಿದೀವಿ, ಇವತ್ತು ವಿರೋಧಿಸ್ತೀವಿ, ಮುಂದೇನು ವಿರೋಧಿಸ್ತೀವಿ. ವಾಜಬಂಗ್ಲಾ ವರ್ಣ ಕ್ಷೇತ್ರಕ್ಕೆ ಸೇರುತ್ತೆ. ದೊಡ್ಡ ಇಡೀ ದಲಿತ ಚಳುವಳಿಗೆ ಬಂದು ಹೋರಾಟ ಮಾಡಿದ್ರು. ಔಟ್ಪುಟ್ ಏನು ಬಂದಿದೆ ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟವಾಗಿ ರೂಪಿಸ್ತೀವಿ. ಯಾಕೆ ಅಂತಂದರೆ BJP ಅಜೆಂಡಾ ಮತ್ತು RSS ಈ ಅಂಬೇಡ್ಕರ್ ಚಳುವಳಿಗೆ ಮಾರಕ ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾವು BJP ವಿರುದ್ಧ
ಎಲ್ಲ ಕಡೆನೂ ಪ್ರಚಾರ ಮಾಡಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಕಾರಣ. ಪರೋಕ್ಷವಾಗಿ ಎಲ್ಲರೂ ಕೂಡ ಎಲ್ಲ ಪ್ರಗತಿಪರರು ಕೂಡ ಟಾರ್ಗೆಟ್ ಮಾಡಿನೇ ಅದನ್ನು ನಾವು ಮಾಡಿ ಇದು ಏಕಾಏಕಿ ವಿದ್ಯಾರ್ಥಿಗಳನ್ನ ನಾವು ಸಂಘಟನೆಗಳನ್ನ ನಾವು ಅದನ್ನು 40 ವರ್ಷದಿಂದ ಯಥಾಸ್ಥಿತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವರು ಯಾವುದೇ ವಿತೌಟ್ ಪರ್ಮಿಷನ್ ಮೂಲಕ ಇದನ್ನು ಪರ್ಮಿಷನ್ ಇಲ್ಲದೇ ಈ ಬ್ಯಾನರ್ನ ತೆರವುಗೊಳಿಸಿದ್ದಾರೆ ಸರ್. ಇದನ್ನು ಇಲ್ಲಿ ಎಜುಕೇಷನ್ ಮಾಡೋಕ್ಕೆ ಬಂದರೂ ಎಜುಕೇಷನ್ ಮಾಡ್ತಾ ಇಲ್ಲ, ಯಾವುದೋ ರಾಜಕೀಯ ಪಕ್ಷಗಳ ಅಥವಾ ಇನ್ನೊಂದು ಸಂಘಟನೆಗಳ ವೆಪನ್ ಆಗ್ತಿದ್ದಾರೆ ಏನೋ ಒಂದು ಆರೋಪ ಇದೆ ಬೋತ್ ಸೈಡ್. ವಿದ್ಯಾರ್ಥಿಗಳ ಸಂಘಟನೆಗಳು ಅಥವಾ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಏನಾಯ್ತಿದೆ, ಯಾರು ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಿ ಅದರ ಪರವಾಗಿರ್ತೀವಿ ಹೊರತು ಯಾವುದೇ ನೀವು ಇಲ್ಲಿ ವಿದ್ಯಾರ್ಥಿಗಳಿದ್ದೀರಾ ಅಥವಾ ರಾಜಕೀಯ ಪಕ್ಷದ ಮುಖವಾಣಿಯಾಗಿದ್ದೀರಾ ಅಂತ ಎಲ್ಲ ಕಮ್ಯುನಿಟಿ ನಾನು ಖಂಡಿತ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರೋದು. PhD ಔಟ್ಪುಟ್ ಬಂದ ತಕ್ಷಣ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡೋದಾದ್ರೆ ಇದಕ್ಕೊಂದು ಕ್ವಾಲಿಫಿಕೇಶನ್, ಯೋಗ್ಯತೆ, ಅರ್ಹತೆ ಏನು ಬೇಡವಾ ಅಂತ. ಖಂಡಿತ ಕಾಂಗ್ರೆಸ್ ಪಕ್ಷ ಬಾವುಟ ಹಿಡಿದ್ರೆ ಅವನು ಸಿಂಡಿಕೇಟ್ ಮೆಂಬರ್ ಆಗ್ತಾನೆ, ಬಿಜೆಪಿ ಕಾರ್ಡ್ ಹೊಡೆದ್ರೆ ಅವನು ಸಿಂಡಿಕೇಟ್ ಮೆಂಬರ್ ಆಗ್ತಾನೆ. ಬಟ್ ಇಲ್ಲಿ ರಾಜಕಾರಣ ಮಾಡ್ತಿದ್ರೆ ನೇರವಾಗಿ ನೀವು ದಲಿತ ಸಂಘಟನೆಗಳು ಯಾಕೆ ಪ್ರಶ್ನೆ ಮಾಡಲ್ಲ ಆ ವಿಚಾರದಲ್ಲಿ? ನಮ್ಮ ನಡುವೆ ಇದ್ದವರೇ ಆ ಸ್ಥಾನಗಳಿಗೆ ಹೋದ್ರೆ, ನಮ್ಮ ಮನಸ್ಥಿತಿ ಇರೋರೆ ಆ ಸ್ಥಾನಗಳಿಗೆ ಹೋದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಬಹುದೇನೋ ಅನ್ನೋ ಉದ್ದೇಶ ಇಟ್ಟು ಹೋರಾಟದ ಮೂಲಕ ಬಂದಂತವ್ರನ್ನ ಗುರುತಿಸಿ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಶತಮಾನೋತ್ಸವನ್ನ ಪೂರೈಸಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ರು ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಹಾಗಾದ್ರೆ ಮೈಸೂರು ಯೂನಿವರ್ಸಿಟಿಯ ಕ್ಯಾಂಪಸ್ಸನ್ನು ಪ್ಲಾಸ್ಟಿಕ್ ಮುಕ್ತ ಏರಿಯಾ ಮಾಡಬೇಕಂತೇಳಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಿದೆ. ಇಲ್ಲಿ ಇರ್ತಕ್ಕಂತಹ ಸಿಂಡಿಕೇಟ್ ಮೆಂಬರ್ಗಳೇ ಕೂಡ ಸಾಕಷ್ಟು ಜನಗಳನ್ನು ವ್ಯಕ್ತಿ ಪೂಜೆ ಮಾಡ್ತಾರೆ, ಇಡೀ ಕ್ಯಾಂಪಸ್ನಲ್ಲಿ ಭಾವಚಿತ್ರಗಳನ್ನು ಹಾಕ್ತಾರೆ. ಆವಾಗ ಕಾಂಟ್ರವರ್ಸಿ ಆಗೋದಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕಿದಾಗ ಯಾಕೆ ಕಾಂಟ್ರವರ್ಸಿ ಆಗ್ತಿದೆ ಅನ್ನೋದು ಸಾಕಷ್ಟು ಬೇಸರದ ವಿಚಾರ. ಅಲ್ಟಿಮೇಟ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪದೇ ಪದೇ ಅಪಮಾನ ಆದರೂ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸ್ತಕ್ಕಂಥ, ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ಅಂತೇಳಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ಮತ್ತು ಇಲ್ಲಿ ಸ್ಟೂಡೆಂಟ್ಗಳು ಕೂಡ ವಾಯ್ಸನ್ನು ರೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಭಾವಚಿತ್ರಗಳ ವಿಚಾರದಲ್ಲಿ ರಾಜಕಾರಣ ನಡೀತಾ ಇದೆಯಾ, ಇಲ್ಲಿರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ಗಳು ಪರವಿರೋಧವಾಗಿ ವಿಚಾರಗಳನ್ನು ಎತ್ತುತ್ತಾ ಇದ್ದಾರಾ, ಇದರ ಹಿಂದೆ ಮುಂದೆ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಇಲ್ಲಿನ ಸ್ಟೂಡೆಂಟ್ಗಳು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಸರ್ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ರು, ಅದನ್ನು ತೆರವುಗೊಳಿಸಿದ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗಿದೆ. ಅಟ್ ಎ ಸೇಮ್ ಟೈಮ್ ಇದೇ ಕ್ಯಾಂಪಸ್ನಲ್ಲಿ ಸಿಂಡಿಕೇಟ್ ಮೆಂಬರ್ ಜಟ್ಟಿಹುಂಡಿ ಬಸವರಾಜರವರು ಯೂನಿವರ್ಸಿಟಿಯ ಸಭೆಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಂತ ಅವರೇ ತೀರ್ಮಾನ ಮಾಡ್ತಾರೆ, ಅವರೇ ಕಟ್ಔಟ್ ಹಾಕ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬರವರ ಒಂದು ಭಾವಚಿತ್ರ ಆಗಿರ್ತಕ್ಕಂಥದ್ದನ್ನ ಯೂನಿವರ್ಸಿಟಿಯ ಅಧಿಕಾರಿಗಳು ಬಂದು ರಾತ್ರಿ ತೆರವುಗೊಳಿಸ್ತಾರೆ. ಆದರೆ ಇಲ್ಲಿ ಆ್ಯಕ್ಚುಲಿ ಏನು ನಡೀತಾ ಇದೆ, ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ನಾನು ಇನ್ನೊಂದು ಜಾತಿ ಅಂತೇಳಿ ರಾಜಕಾರಣ ನಡೀತಾ ಇದೆಯಾ, ಇಲ್ಲಿ ಎಜುಕೇಷನ್ನ ಪಡಿಬೇಕಾಗಿರ್ತಕ್ಕಂಥ ಏರಿಯಾದಲ್ಲಿ ಇಷ್ಟರ ಮಟ್ಟದ ವಿರೋಧಗಳು ಯಾಕೆ ಆಗ್ತಿದೆ ಅಂತ? ಮೊದಲನೇಗೆ ಈ ವಿಚಾರನ ಈಗ ಏನು ಅಂಬೇಡ್ಕರ್ ಕಟೌಟ್ನ ತೆರವುಗೊಳಿಸಿದೆ ಇದೊಂದು ಕೃತ್ಯ. ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತಿದ್ದೀವಿ. ಮತ್ತು ಇದನ್ನು ಯಾರು ಮಾಡಿದ್ದು ಅಂತಂದರೆ ಇದನ್ನು ನಿಲ್ಲಿಸಿ ಮಾಡಿಸ್ತವ್ರನ್ನ ನಾವು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಹಮ್ಮಿಕೊಂಡಾಗ AO ಮಾಡಿದ್ದಾರೆ ಅನ್ನೋದು, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಾಕ್ಟರ್ ರಾಮಚಂದ್ರ ಅವರು ಮಾಡಿದ್ದಾರೆ ಅನ್ನೋದು ಬಂತು. ಅವ್ರನ್ನ ಕರೆಸಿ VC ರಿಜಿಸ್ಟ್ರು ಮತ್ತು ಪೊಲೀಸ್ ಇಲಾಖೆಯವರ ಸಮ್ಮುಖದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಕೇಳಿದಾಗ ನಮಗೆ ಇಂಟಿಮೇಟ್ ಮಾಡಿದ್ದು ಮೇಲಧಿಕಾರಿಗಳು, ವೈಸ್ ಚಾನ್ಸಲರ್ ವಿಶೇಷ ಅಧಿಕಾರಿಗಳಂತ ಕುಮಾರ್ S ಅವರು ಇಂಟಿಮೇಟ್ ಮಾಡಿದರು ಅಂತ ಹೇಳಿದ್ರು. ಸೊ ಆ ಕ್ಷಣದಲ್ಲೇ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರು ಇಲ್ಲಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡಿದಾಗ ಅವರು ಬರಲಿಲ್ಲ. ಸ್ವಲ್ಪ ಸಮಯ ತಗೊಂಡು VC ರಿಜಿಸ್ಟರು ಎಲ್ಲರೂ ಹೋದ ನಂತರ ಕುಮಾರ್ ಅವರು ಇಲ್ಲಿ ತಮ್ಮ ಅಧಿಕಾರಿಗಳ ಜೊತೆ ಬಂದು, ಹೌದು ಇದನ್ನು ನಾನೇ ಹೇಳಿದ್ದು, ಇಂಟಿಮೇಟ್ ಮಾಡಿದ್ದು ಯಾರಿಗೆ, ಆಡಳಿತ ಅಧಿಕಾರಿಗಳಿಗೆ, ನೀವು ಹೋಗಿ ಅಲ್ಲಿ ಭಾಗವಹಿಸಿ ಅದನ್ನು ರಿವ್ಯೂ ಮಾಡ್ತಾ ಇದ್ದಾರೆ ಅಂತ. ನಾನು ಏನಕ್ಕೆ ಹೇಳಿದ್ನಪ್ಪ ಅಂತಂದರೆ, ಗೋಕುಲ್ ಗೋವರ್ಧನ್ ಸಿಂಡಿಕೇಟ್ ಮೆಂಬರ್ ಆದಂಥ ಗೋಕುಲ್ ಗೋವರ್ಧನು ಅವರು ರಾಜ್ಯಪಾಲರಿಂದ ನೇಮಕ ಆಗಿರೋ ಅಂತಹ ಸಿಂಡಿಕೇಟ್ ಮೆಂಬರು. ಅವರು ನನಗೆ ಪದೇ ಪದೇ ಒತ್ತಡ ಕೊಡ್ತಾಯಿದ್ರು. ಸಾರ್ವಜನಿಕರಿಂದ ನನಗೆ, ಕುಮಾರ್ ಅವ್ರಿಗೆ, ವಿಶೇಷ ಅಧಿಕಾರಿಗಳಿಗೆ, ನನಗೆ ಸಾರ್ವಜನಿಕರಿಂದ ಅಹವಾಲು ಬರ್ತಾ ಇದೆ, ದೂರು ಬರ್ತಾ ಇದೆ, ಮೈಸೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಇದಕ್ಕೆ ಪ್ರತಿಯೊಂದು ಬರ್ತ್ಡೇ ಆಚರಣೆಗಳಿಗೆ ಫ್ಲೆಕ್ಸ್ ಬ್ಯಾನರ್ ಹಾಕೊಂಡು ಮತ್ತು ಅಲ್ಲಿ ಪ್ಲಾಸ್ಟಿಕ್ಗಳನ್ನ ಇಡ್ತಾ ಇದ್ದಾರೆ. ಸೊ ಅದರಿಂದ ಎಲ್ಲ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆಗಿಸಿ ಅನ್ನೋ ಒತ್ತಡ ಇತ್ತು. ಸೊ ಆ ಕಾರಣಕ್ಕೆ ನಾವು ಇದನ್ನು ಹೇಳಿದ್ವಿ ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಆಡಳಿತ ಅಧಿಕಾರಿಗಳಿಗೆ ಇಂಟಿಮೇಟ್ ಮಾಡಿದೆ, ಇದನ್ನು ನಮ್ಮ ತಪ್ಪಾಗಿದೆ, ಸೊ ನನಗೆ ಕ್ಷಮೆ ಇರಲಿ ಅಂತ ಹೇಳಿದ್ರು. ಯಾರೋ ಕಿಡಿಗೇಡಿಗಳು ಬಂದು ಅಪಮಾನ ಮಾಡಿಲ್ಲ, ಯೂನಿವರ್ಸಿಟಿಯ
ಅಧಿಕಾರಿಗಳೇ ಬಂದು ತೆರವು ಮಾಡಿರೋದು. ತೆರವುಗೊಳಿಸಿದ್ದಾರೆ. ಈ ವಿದ್ಯಾರ್ಥಿ ಸಂಘಟನೆಗಳು 41 ವರ್ಷದಿಂದನೂ ಕೂಡ ಇದು ಸಕ್ರಿಯವಾಗಿ ಭಾಗವಹಿಸಿದ್ದು. ಈ ವಿದ್ಯಾರ್ಥಿ ಒಕ್ಕೂಟ ಇದು ರಿಸರ್ಚ್ ಸ್ಕಾಲರ್ಸ್ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟದ ಎಮ್ಮೆ ಸ್ಟೂಡೆಂಟ್ಸ್ಗಳು ಮಾಡ್ಕೊಂಡಿರ್ತಕ್ಕಂಥ ಒಕ್ಕೂಟಗಳಾಗಿದ್ದು ವಿದ್ಯಾರ್ಥಿ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸಾಕಷ್ಟು ಸಕ್ರಿಯವಾಗಿ ಹೋರಾಟದಲ್ಲಿ ಭಾಗವಹಿಸ್ತಿದೆ. ಇವರು ಏಕಾಏಕಿ ಯಾರ ತೀರ್ಮಾನನೂ ಕೂಡ ಇಲ್ಲದೇ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯು ಬ್ಯಾನರ್ನ ಏಕಾಏಕಿ ಅಂಬೇಡ್ಕರ್ ಭಾವಚಿತ್ರನ ವಿಕೃತಿಗೊಳಿಸಿ ಹರಿದು ಅದನ್ನು ಸ್ಥಳಾಂತರ ಮಾಡಿದ್ದಾರೆ. ಅದನ್ನು VC ಮತ್ತು ರಿಜಿಸ್ಟರು VC ಮತ್ತು ರಿಜಿಸ್ಟರ್ ಅವರು ಇದ್ರ ಕೈವಾಡದ ಹಿನ್ನೆಲೆಯಿಂದ ಇವರೇ ಅಕ್ಯೂಸ್ ನಂಬರ್ 1 VC ಮತ್ತು ರಿಜಿಸ್ಟರು ಇವರೇ ಈ ಬ್ಯಾನರ್ನ ತೆರವುಗೊಳಿಸಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟರು. 40 ವರ್ಷದಿಂದ ಕೂಡ ವಿದ್ಯಾರ್ಥಿ ಒಕ್ಕೂಟ ಇದು ಇಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇದು PhD ಸ್ಕಾಲರ್ಸ್ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟದ MA ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ತೊಡಗಿಸ್ಕೊಂಡಿದ್ದು. ಯಾವುದೇ ಬರ್ಡೇ ಆಚರಣೆ ಇಲ್ಲ. ಇದೊಂದು ಸಂಘಟನೆ. ಇದೊಂದು ಯಾವ ಉದ್ದೇಶಕ್ಕೆ ಹಾಕಿದ್ದು ಸಂಘಟನೆ? ಇದು ದಲಿತ ವಿದ್ಯಾರ್ಥಿ ಒಕ್ಕೂಟದ ವೇದಿಕೆ ಅಂತೇಳಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇದನ್ನ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಇದಕ್ಕೆ ಪುನೀತ್ ಅಲ್ಲಳ್ಳಿ ಅಂತೇಳಿ, ಮತ್ತು ರಿಸರ್ಚ್ ಸ್ಕಾಲರ್ಸ್ ಅಧ್ಯಕ್ಷರು ಇದಕ್ಕೆ ಶಿವಶೇಖರ್ ಅಂತೇಳಿ. ಇವುಗಳ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಸದಸ್ಯರಾಗಿ ಈ ಪದಾಧಿಕಾರಿಗಳಾಗಿ ಈ ಸಂಘಟನೆಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಅಹವಾಲುಗಳನ್ನ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು ವಿದ್ಯಾರ್ಥಿಗಳ ಪರವಾಗಿ ಇದನ್ನು ಧ್ವನಿ ಎತ್ತಿದ್ವಿ ಸರ್. ಅದಕ್ಕೆ ಹಾಕಿದ್ವಿ ಸರ್. ನಿಮ್ಮ ಭಾವಚಿತ್ರದ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರನೂ ಇತ್ತು ಸರ್. ಹೌದು ಸರ್. ನಿಮ್ಮ ಸಂಘಟನೆಗೆ ಇಂಟಿಮೇಟ್ ಮಾಡಿ ರಿಮೂವ್ ಮಾಡಿದ್ರ ಅಥವಾ ವಿತೌಟ್ ಇಂಟಿಮೇಟ್ ರಿಮೂವ್ ಆಗಿರೋದು ಸರ್? ಇದು ವಿತೌಟ್ ಪರ್ಮಿಷನ್ ಮೂಲಕ ಅದನ್ನು ಯಾರು ತೀರ್ಮಾನ ಕೈಗೊಂಡ್ರು ಗೊತ್ತಿಲ್ಲ. ಇದಕ್ಕೆ ಯಾರು ಶಿಫಾರಸ್ ಮಾಡಿದ್ರು ಗೊತ್ತಿಲ್ಲ. ಆದರೆ ಇದು ಏಕಾಏಕಿ ವಿದ್ಯಾರ್ಥಿಗಳನ್ನ ನಾವು ಸಂಘಟನೆಗಳನ್ನ ನಾವು ಅದನ್ನು 40 ವರ್ಷದಿಂದ ಯಥಾಸ್ಥಿತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗಾಗಿ ಇವರು ಯಾವುದೇ ವಿತೌಟ್ ಪರ್ಮಿಷನ್ ಮೂಲಕ ಇದನ್ನು ಪರ್ಮಿಷನ್ ಇಲ್ಲದೇ ಈ ಬ್ಯಾನರ್ನ ತೆರವುಗೊಳಿಸಿದ್ದಾರೆ ಸರ್. ಇದನ್ನು ಏನು ಡಿಮ್ಯಾಂಡ್ ಮಾಡ್ತಿದ್ದಾರೆ ನೀವು ಸರ್ಕಾರಕ್ಕೆ? ಸರ್, ಇದು ನಮ್ಮ ತೀರ್ಮಾನ ಅಷ್ಟೇ. ಯಾರು ಈ ಕೃತ್ಯ ಎಸಗಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಕ್ಕೆ ಯಾರು ಅಪಮಾನ ಮಾಡಿದ್ದಾರೆ ಅವ್ರುಗಳಿಗೆ ಸಸ್ಪೆಂಡ್ ಮಾಡಬೇಕು, ಅಮಾನತ್ ಮಾಡಬೇಕು. ಮತ್ತೆ ಸರ್ ರಿಮೂವ್ ಮಾಡಿದರೆ ಅದನ್ನು ಅಮಾನತ್ ಮಾಡಬೇಕು. ರಿಮೂವ್ ಮಾಡಿದಿರೋದ್ರಿಂದ ಯಾವ ಪ್ರಯೋಜನಕ್ಕೂ ಬರಲ್ಲ. ಅದು ನಾವು 3 ದಿನದಿಂದಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಅಹೋರಾತ್ರಿ ಧರಣಿನೂ ಕೂಡ ಮಾಡ್ತಿದ್ದೀವಿ. ಹಾಗಾಗಿ ಇದನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗೋವರೆಗೂ ನಿಟ್ಟಿನಲ್ಲಿ ಕೂಡ ನಾವು ಯಾರು ಇದಕ್ಕೆಲ್ಲ ಕೃತ್ಯ ಎಸಗಿದರೆ ಅವ್ರಿಗೆಲ್ಲರಿಗೂ ಕೂಡ ಅವರು ಶಿಕ್ಷೆಗೆ ಒಳಗಾಗಬೇಕು. 6 ತಿಂಗಳು ಸಸ್ಪೆಂಡ್ ಆಗಬೇಕು ಸರ್. ಇದು ನಮ್ಮ ಬೇಡಿಕೆ. ಇದು ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಅವರು ಒಬ್ಬರು ಅಹಿಂದ ನಾಯಕರು, ಒಳ್ಳೆ ರಾಜಕೀಯ ವಾಗ್ಮಿ. ವಾಜಮಂಗಲದಲ್ಲಿ ಪ್ರಕರಣ ಆಗುತ್ತೆ, ಇನ್ನೊಂದು ಊರಲ್ಲಿ ಪ್ರಕರಣ ಆಗುತ್ತೆ. ಈಗ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆಗೂ ಬಂದ್ಬಿಟ್ಟಿದೆ. ಯಾಕೆ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರನೇ ಅಪಮಾನಕ್ಕೆ ಒಳಗಾಗ್ತಿದೆ? ವಿಚಾರದಲ್ಲಿ CM ಗಮನ ಏನಾದರೂ ಸೆಳೀತೀರಾ? ನಿಮ್ಮ ನಿಯೋಗ ಏನಾದ್ರು ಹೋಗ್ತೀರಾ? ಇಲ್ಲ ಅರೆಸ್ಟ್ ಆಗ್ತಾಯಿಲ್ಲ, ಗಡೀಪಾರು ಮಾಡ್ತಾಯಿಲ್ಲ, ಗುಂಡೆ ಕಾಗದೆ ಆಗ್ತಿಲ್ಲ. ಪ್ರತಿ ವಾರಕ್ಕೆ 15 ದಿನಕ್ಕೆ ಇಡೀ ದೇಶದಲ್ಲಿ ಒಂದು ಇಶ್ಯೂ ಆಗ್ತಾ ಇದೆ. ಯಾವ ಕಾರಣಕ್ಕೆ? ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು, ಭಾವಚಿತ್ರಕ್ಕೆ ತೊಪ್ಪೆ ಹಾಕಿದ್ರು, ಹರಿದು ಹಾಕಿದ್ರು. ಪದೇ ರಿಪೀಟ್ ಆಗ್ತಿದೆ. ಬಟ್ ಸೀರಿಯಸ್ ಆಕ್ಷನ್ ಆಗ್ತಾ ಇಲ್ವಲ್ಲ, ಯಾಕೆ ಅಂತ? ಸರ್, ಇದು ಅಂಬೇಡ್ಕರ್ ಅವ್ರ ಮೇಲೆ ಅಪಮಾನ ಆಗ್ತಿರೋದು ಸರ್. ಇದು ಇವಾಗಲೇ ಹೊಸದೇನಲ್ಲ. ಇದು ಇಲ್ಲಿ ವೈರುಧ್ಯಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಗಳ ವ್ಯವಸ್ಥೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಮನುವಾದಿಗಳ ವ್ಯವಸ್ಥೆಗಳಿಂದ ಕೂಡಿದೆ. ಹೀಗಾಗಿ ಸರ್, ಸರ್ಕಾರ ಸಿದ್ದರಾಮಯ್ಯ ಅವ್ರದ್ದಿದ್ರು ಕೂಡ ಇಲ್ಲಿ ಇದನ್ನೆಲ್ಲ ನಡೆಸ್ತಿರೋ ಸಂಸ್ಥೆಯಿಂದ ಇದು ಯಾವುದೋ ಒಂದು ರಾಜಕೀಯ ಪ್ರೇರಿತ ಸಂಘಟನೆಯಾಗಿ ಇದರಲ್ಲಿ ಇವರು ಅಧಿಕಾರಿಗಳೆಲ್ಲ ಕಾರ್ಯನಿರ್ವಹಿಸ್ತಿದ್ದಾರೆ ಇದರಲ್ಲಿ. ಹಾಗಾಗಿ ಯಾರು ಸರ್ ಮೈಸೂರು ಇಂಟೆಲಿಜೆನ್ಸ್ ಸಿದ್ದರಾಮಯ್ಯ ಅವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಾ ಸರ್? ಮಾಹಿತಿ ಕೊಟ್ಟಿದ್ದಾರೆ. ಆದರೂ ಕೂಡ ಇವಾಗ ಈಗ ನಾವು ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಕೂತ್ಕೊಂಡಿದ್ದೀವಿ. ನಿರಂತರವಾಗಿ 3 ದಿನದಿಂದ ಪ್ರತಿಭಟನೆ ಕೂತ್ಕೊಂಡಿದ್ದೀವಿ. ಅವರಿಗೆ ನಾವು ಶಿಕ್ಷೆ ಆಗೋವರೆಗೂ ಕೂಡ ನಾವು ಅವ್ರನ್ನ ಬಿಡಲ್ಲ. ಅವ್ರ ಅಮಾನತು, ನಮ್ಮ ಹೋರಾಟ ನಿಲ್ಲಲ್ಲ. ಹಾಗೆ ಅವ್ರ ಅಮಾನತ್ವಾಗಬೇಕು. ಅವರು ಮೈಸೂರು ವಿವಿ ಸಂಶೋಧಕರ ಸಂಘದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ನೀವು ಸಂಶೋಧಕರ ಸಂಘದ ಅಧ್ಯಕ್ಷರಾಗಿದ್ದೀರಿ. ಯಾಕೆ ಈ ಥರ ಆಗ್ತಾಯಿದೆ? ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಬಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಟ್ ಮಾಡಿ ಕಾರ್ನಲ್ಲಿ ಗೌರವಯುತವಾಗಿ ತಗೊಂಡು ಹೋದ್ರು ಅನ್ನೋ ಮಾಹಿತಿ. ಆಡಳಿತಾಧಿಕಾರಿ ರಾಮಚಂದ್ರಪ್ಪ ಅವರು ನಮಗೆ ಫೋನ್ ಮಾಡಿ ಹೇಳಿ ನಮಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ಆಮೇಲೆ ತದನಂತರದಲ್ಲಿ ನಾವೆಲ್ಲ ಎಲ್ಲ ಯಾಕೆ ಏನು ಅಂತ ಕೇಳಿದಾಗ ಅವ್ರು ಬಂದು ಇಲ್ಲ ನಾನೇ ತೆಗೆದೆ, ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲರೂ ಬೇಡಿಕೆ, ನಬ್ಬಂದಲ್ಲ, ಎಲ್ಲರೂ ಅಂಬೇಡ್ಕರ್ ಅಭಿಮಾನಿಗಳು ಯಾರಿದ್ದಾರೆ ಎಲ್ಲರೂ ಅಭಿಪ್ರಾಯ ಏನು ಅಂದರೆ ಅವ್ರನ್ನೇ ಸಸ್ಪೆಂಡ್ ಮಾಡಿ ಅಂತ ಎಲ್ಲರೂ ಒತ್ತಾಯ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈಗ ವಾಜಮಂಗಲದಲ್ಲಾಯಿತು, ಅವ್ರಿಗೇನು ನ್ಯಾಯ ಸಿಕ್ಕಿಲ್ಲ. ಅದೆಲ್ಲ ಇದು ನಂದಗೂಡಲ್ಲೇ ಆಯಿತು, ಅಲ್ಲೂ ಏನೂ ಆಗಿಲ್ಲ. ಸೊ ಈಗ ಕ್ಯಾಂಪಸ್ಗೆ ಬಂದಿದೆ. ಅದರಿಂದ ಎಲ್ಲರೂ ಕೂಡ ಹೇಳ್ತಾ ಇರೋದು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಒಂದು ಉಕ್ಕರ್ಲಿಂದ ಅಭಿಪ್ರಾಯ ಇದೆ ಸರ್. ಏನು ಡಿಮ್ಯಾಂಡ್? ಈಗ ಬರೀ ರಿಮೂವ್ ಮಾಡಿದರೆ ಅನ್ನೋ ಮಾಹಿತಿ ಇದೆ. ಏನಾಗಬೇಕು, ಏನು ಡಿಮ್ಯಾಂಡು? ಮುಂದಿನ ನಿಮ್ಮ ಹೋರಾಟದ ನಡೆ ಯಾವ ಥರ ಇರುತ್ತೆ? ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ? ಜಿಲ್ಲಾಡಳಿತಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ? ಮೈಸೂರು ಯೂನಿವರ್ಸಿಟಿಯ VC ಅವರಿಗೆ ಏನು ಡೆಡ್ಲೈನ್ ಕೊಡ್ತೀರಾ? ಅದೇ ಸರ್, ಎಲ್ಲರೂ ಅಭಿಪ್ರಾಯ ಒಂದು ಅವರು ಕಮಿಟಿ ಮಾಡಿ ಒಂದು ಸಿಂಡಿಕೇಟ್ ಸಭೆ ಕರೆದು ಅವರ ಒಂದು ಅಷ್ಟು ತಿಂಗಳು ಸಸ್ಪೆಂಡ್ ಮಾಡಿ ಅಂತ ಎಲ್ಲರೂ ಅಭಿಪ್ರಾಯ ಇದೆ ಸರ್. ಸರ್ ಅದನ್ನೇ ಕೇಳಿದೆ. ಅವರು ಸಿಂಡಿಕೇಟ್ ಮೆಂಬರ್ಗಳು ಕೂಡ ಹೇಳ್ತಿದ್ದಾರೆ ನಾವು ಇದು ನಮ್ಮದಲ್ಲಿ ಸಿಂಡಿಕೇಟ್ ಮೆಂಬರೇ ಪ್ಲಾಸ್ಟಿಕ್ ಮುಕ್ತ ಅನ್ನೋ ಒಂದು ನಿಯಮನ ಉಲ್ಲಂಘನೆ ಮಾಡ್ತಾರೆ. ಅದೇ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿದ್ರೆ ಯೂನಿವರ್ಸಿಟಿಯಲ್ಲಿ ಬಂದು ಕಟ್ ಮಾಡಿ ತೊಗೊಂಡು ಹೋಗ್ತಾರೆ. ಇದು ಯಾವ ಥರ ಜಸ್ಟಿಸ್ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅದಕ್ಕೆ ಸರ್ ನಾವು ಕುಲಪತಿ ಮತ್ತು ಕುಲಸಚಿವರು ಇಬ್ಬರಿಗೂ ಹೇಳಿದ್ದೀವಿ. ಸಿಂಡಿಕೇಟ್ ಮೆಂಬರ್ ಅವರೇನಿಲ್ವಾ, ಅವರು
ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಆದಾಗ ಒಬ್ಬ ಸಿಂಡಿಕೇಟ್ ಮೆಂಬರ್ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸೋದಿಲ್ಲ. ಅದೇ ಸರ್ ಬಂದವರು ಹೇಳ್ತಿದ್ದಾರೆ ನಮ್ದೇನು ಪಾತ್ರ ಇಲ್ಲ ಇಲ್ಲಿ ಅಂತ. ಅದೇ ಸಿಂಡಿಕೇಟ್ ಮೆಂಬರ್ಗಳು ಕೂಡ ಹೇಳ್ತಿದ್ದೀವಿ ಸರ್, ಪಾತ್ರ ಏನೂ ಇಲ್ಲ ಸರ್. ಅವರು ಅಂದರೆ ಅವರಿಗೆ ಸರ್ಕಾರದ ಬಾಡಿ ಸರ್. ಈಗ ಅವರು ವಿರುದ್ಧ ಮಾಡೋಕ್ಕಾಗಲ್ವಲ್ಲ ಸರ್. ಅವ್ರಿಗೆ ಇದು ಮಾಡ್ತಾರಲ್ಲ, ಸಿಂಡಿಕೇಟ್ ಮೆಂಬರ್ ಯಾರಿದ್ದಾರೆ ಅವ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತಲ್ಲ, ಅವ್ರು ಬರೋಕ್ಕಾಗೋದಿಲ್ಲ. ಬೇರೆಯವ್ರು ಕಟ್ಔಟ್ ಹಾಕಿದ್ರೆ ಸರ್ಕಾರಕ್ಕೆ ಮುಜುಗರ ಆಗಲ್ಲ. ನೀವ್ಯಾಕಾಗ ನೀವು ಖಂಡನೆ ಮಾಡಲಿಲ್ಲ? ಈಗ ಅವರು ನೆನ ಕೇಳೋದಕ್ಕೆ ನಾವು ಬಂದು ಕೂತ್ಕೋತೀವಿ ಅಂತ ಹೇಳ್ತಾರೆ. ಈಗ ಯಾರು ಕಿಡಿಗೇಳಿಗಳು ಮಾಡಿರೋ ಕೃತ್ಯ ಅಲ್ಲ, ಯೂನಿವರ್ಸಿಟಿ ಅಧಿಕಾರಿಗಳು ಮಾಡಿರೋ ಕೃತ್ಯ. ವಿಶ್ವವಿದ್ಯಾಲಯ ಆಡಳಿತ ಮಂಡಳಿನೇ ಈ ಕೆಲಸ ಮಾಡಿರೋದು ಸರ್. ಇದನ್ನ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿರೋದು ಇದನ್ನ ಈ ಕೆಲಸನ. ಹಾಗಾಗಿ ಇದಕ್ಕೆ ಯಾರು ತೀರ್ಮಾನ ಕೊಟ್ಟರು, ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು ಈ ಬ್ಯಾನರ್ನ ತೆರವುಗೊಳಿಸಲಿಕ್ಕೆ, ಹಾಗಾಗಿ ಅವ್ರುಗಳಿಗೆಲ್ಲ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. 3 ದಿನದವು ಅವ್ರು ಶಿಕ್ಷೆ ಆಗೋವರೆಗೂ ಕೂಡ ನಾವು ಹೋರಾಟನ ಮುಂದುವರ್ತೀವಿ ಸರ್. ನಾವು ಅದೇ ಈಗ ಇದರ ಮೂಲ ರೂವಾರಿನೇ ಬಂದು ಸಿಂಡಿಕೇಟ್ ಮೆಂಬರ್ ಅಂತ ಗೋಕುಲ್ ಗೋವರ್ಧನ್ ಅವರು ಈ ಸಿಂಡಿಕೇಟ್ ಮೆಂಬರ್ ಅವರು ರಾಜ್ಯಪಾಲರಿಂದ ನಾಮಿನೇಟ್ ಆಗಿರೋಂಥ ಸಿಂಡಿಕೇಟ್ ಮೆಂಬರು. ಇನ್ನು ಉಳಿದಂಥ ಕಾಂಗ್ರೆಸ್ ಸರ್ಕಾರದಿಂದ ಆಗಿದ್ದಂಥ ಸಿಂಡಿಕೇಟ್ ಮೆಂಬರ್ಗಳು ಜಟ್ಟಿಗುಂಡಿ ಬಸವರಾಜು ಮತ್ತು ಇತರರು ಎಲ್ಲರೂ ಪ್ರತಿಯೊಬ್ಬರು ಏನಾಗಿದ್ದಾರೆ ಇವರು ಅವ್ರು ಎಲ್ಲರೂ ಕೂಡ ಬಸವರಾಜು PhD ಮುಗಿಸ್ಕೋತಾರೆ, ಸಿಂಡಿಕೇಟ್ ಮೆಂಬರ್ ಆಗ್ತಾರೆ. ಇವರು ಯಾವ ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿ ಆಳ್ವಾಗ ಜ್ಞಾನ ಇದೆ ಅಂತ ಸರ್ಕಾರ ಇವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡುತ್ತೆ. ಸಿಂಡಿಕೇಟ್ ಮೆಂಬರ್ ಆಗಿ ಏನು ಔಟ್ಪುಟ್ ಕೊಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ, ಅವ್ರು ಕಟ್ಔಟ್ ಹಾಕ್ಸಿದ್ರೆ ಒಂದು ನ್ಯಾಯ, ಅಂಬೇಡ್ಕರ್ ಅವ್ರು ಕಟ್ಔಟ್ ಹಾಕಿದ್ರೆ ಇನ್ನೊಂದು ನ್ಯಾಯ ಅಂತ. ಯಾಕೆ ನೀವು ಪ್ರಶ್ನೆ ಮಾಡ್ತಾಯಿಲ್ಲ ಸಿಂಡಿಕೇಟ್ ಮೆಂಬರ್ಗಳನ್ನ? ಬರೀ VCಗಳು ಬೇರೆ ನೀವು ಆರೋಪ ಮಾಡ್ತಿದ್ರ. ಇಲ್ಲಿ ಮೂಲ ಎಲ್ಲಿದೆ ಅಲ್ಲೇ ಹಿಡಿತಲ್ವಲ್ಲ. ಈಗ ಅವರು ಮಾಧ್ಯಮ ಸಲಹೆಗಾರ CM ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರು ಬಂದಿದ್ದಾಗ ಇಡೀ ಕ್ಯಾಂಪಸ್ ಸುತ್ತ ಕಟ್ಔಟ್ ಹಾಕಿದ್ರು. ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ವಿ. ಸರ್ಕಾರದಿಂದ ನಾಮಿನೇಟ್ ಆದಂಥ ಸಿಂಡಿಕೇಟ್ ಮೆಂಬರ್ಗಳು ಹಾಕೊಂಡಿದ್ರಲ್ಲ ಫ್ಲೆಕ್ಸ್ ಬ್ಯಾನರು, ಅದನ್ನು ವಿರೋಧಿಸಿನೇ ಗೋಕುಲ್ ಗೋವರ್ಧನು ಇವರ ತಿಕ್ಕಾಟಕ್ಕೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಕಟ್ಔಟು ಬಲಿಯಾಗಿದೆ, ಕೃತ್ಯ ನಡೆದಿದೆ. ಆದರೆ ಈ ಮೂಲವನ್ನೇ ನಾವು ಪ್ರಶ್ನೆ ಮಾಡಿದೆ ಆಡಳಿತ ವರ್ಗಗಳನ್ನ ಮತ್ತು ಈ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ನಾವು ಮಾಡಬೇಕಾಗಿದ್ದು ಯಾರನ್ನ? ಗೋಕುಲ್ ಗೋವರ್ಧನು. ಅವ್ರ ಅಜೆಂಡಾ ಏನು? ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇರೋಂಥ SC ST ವಿದ್ಯಾರ್ಥಿಗಳು. ಸೊ ಇವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಹೊರೆ ಹಾಕಬೇಕು ಅನ್ನೋ ಮೂಲ ಉದ್ದೇಶದಿಂದನೇ ಈ ಥರ ಕೃತ್ಯಗಳಿಗೆ ಇದು ಮುನ್ನುಡಿ. ಇದು ಇವತ್ತಿಂದ ನಿನ್ನೆ ಮೊನ್ನೆ ನಡೆದಂತಲ್ಲ. ಖಂಡಿತ ಅದನ್ನು ರಾಜ್ಯಪಾಲರು ಆಕ್ಷನ್ ತಗೋಬೇಕು ಅಂದ್ಬಿಟ್ಟು ನಾವು ಈಗ ಸಿಂಡಿಕೇಟ್ ಮೆಂಬರ್ಗಳ ವಿರುದ್ಧನೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇವರ ರಾಜಕೀಯಕ್ಕೋಸ್ಕರ ಮಲಿನಗೊಳಿಸ್ತಾ ಇದ್ದಾರೆ, ವಿಶ್ವವಿದ್ಯಾನಿಲಯನೇ ಮಲಿನಗೊಳಿಸ್ತಾ ಇದ್ದಾರೆ. ಸೊ ಇವರ ದುರುದ್ದೇಶ ಅಥವಾ ರಾಜಕೀಯ, ಇವರು ಇನ್ಯಾರಿಗೋ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಸಮಾಜದಲ್ಲಿ ಇವರೇನೋ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಈ ಥರ ಕೃತ್ಯಗಳು ಕೈ ಹಾಕಿದ್ದಾರೆ. ಆದರೆ ಇದು ಬಲಿಪಶು ಆಯ್ತಾ ಇರೋದು ಅಧಿಕಾರಿಗಳ ವರ್ಗ. ಆದರೆ ಮತ್ತೆ ಇಲ್ಲಿ ಏನು ಅಧಿಕಾರಿಗಳ ವರ್ಗ ಅಂದರೆ ಕಂಪ್ಲೇಂಟ್ ಇಶ್ಯೂ ಮಾಡೋದು ಕೂಡ ದಲಿತರೆ, FIR ಆಗೋದು ಕೂಡ ದಲಿತರ ಮೇಲೇ, ಪ್ರತಿಭಟನೆ ಮಾಡೋದು ಕೂಡ ದಲಿತರೆ. ಆದರೆ ಈ ಮೇಲ್ವರ್ಗದವರು, ಈ ಮನುವಾದಿ ಮನಸ್ಥಿತಿ ಇರೋರು ತಾವು ಮಾಡಬೇಕಾದ ಕೃತ್ಯನ ಕ್ರಾಫರ್ಡ್ ಹಾಲಲ್ಲಿ ಕೂತ್ಕೊಂಡು ಅಥವಾ ಸರ್ಕಾರದ ಮಟ್ಟದಲ್ಲೋ ಮಾಡಿ ಇವತ್ತು ಎಲ್ಲರೂ ದಲಿತರು ಬೀದಿಲಿ ನಿಂತುಗಳ ಥರ ಮಾಡಿದ್ದಾರೆ. ಸೊ ಇದ್ರ ವಿರುದ್ಧ ನಾವು ಸರ್ಕಾರಕ್ಕೆ, CMಗೆ ಮತ್ತು ರಾಜ್ಯಪಾಲರಿಗೆ, ಇಡೀ ವಿದ್ಯಾರ್ಥಿಗಳು, ಪ್ರತಿಯೊಬ್ಬರ ವಿದ್ಯಾರ್ಥಿಗಳು ಕೂಡ CM ಅವ್ರನ್ನ ಭೇಟಿ ಮಾಡಿ ಖುದ್ದು ಈ ಥರ ವಿಶ್ವವಿದ್ಯಾಲಯದ ವಾತಾವರಣ ಮಲಿನ ಆಯ್ತಾ ಇದೆ. ಸೊ ನೀವು ಮುಂದಿನ ದಿನಗಳಲ್ಲಿ ಸಿಂಡಿಕೇಟ್ ಮೆಂಬರ್ಗಳಾಗಿ ನೇಮಕ ಮಾಡಬೇಕಾದ್ರೆ ಆ ಅರ್ಹತೆ ಇದೆಯಾ? ಅವರು ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರಾ? ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ, ಏನು ಅನುಭವ ಇದೆ, ಇದನ್ನು ಮಾನದಂಡವಾಗಿ ಮಾಡಿ. ಮತ್ತು ಈಗ ಗೋಕುಲ್ ಗೋವರ್ಧನ್ ಅನ್ನೋನು ಏನು ಇಂಟಿಮೇಟ್ ಮಾಡಿದ್ದಾನೆ VCಗೋ ಅಥವಾ VCಯ ವಿಶೇಷ ಅಧಿಕಾರಿಗಳಿಗೋ, ಸೊ ಅವ್ರನ್ನ ಈ ಕೂಡಲೇ ನೀವು ಕೂಡ ರಿಮೂವ್ ಮಾಡೋ ಅಂಥದ್ದನ್ನು ಸ್ಥಾನದಿಂದ ರಿಮೂವ್ ಮಾಡೋಕ್ಕೆ ರಾಜ್ಯಪಾಲರಿಗೆ ನಿಮ್ಮ ಕಡೆಯಿಂದನೂ ನೀವು ಹಕ್ಕೊತ್ತಾಯ ಮಂಡನೆ ಮಾಡಬೇಕು. ನಾವುಗಳು ಪ್ಲಾಸ್ಟಿಕ್ ಮುಕ್ತ ಏರಿಯಾ ಅಂತ ಆಗಿದೆ, ಬಟ್ ಆದರೂ ಸಾಕಷ್ಟು ಪ್ಲಾಸ್ಟಿಕ್ಗಳನ್ನ ನಿಮ್ಮ ಸಿಂಡಿಕೇಟ್ ಮೆಂಬರ್ಗಳೇ ಆಗ್ತಾರೆ, ಅವ್ರನ್ನೇನು ರಿಮೂವ್ ಮಾಡೋದು ಬೇಡವಾ? ಈಗ ಏನಾಗಿದೆ ಅಂತಂದರೆ ಇವರು ಸರ್ಕಾರದ ಜೊತೆಗೆ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಸಿಂಡಿಕೇಟ್ ಮೆಂಬರ್ಗಳು ಎಲ್ಲರೂ ಕೂಡ ಎಲ್ಲರೂ ಈ ಗೋಕುಲ್ ಗೋವರ್ಧನ್ ಆಗಲಿ, ಜಟ್ಟಿಗುಂಡಿ ಬಸವರಾಜ್, ಎಲ್ಲ ನಾಗರಾಜ್ ಅವರಾಗಲಿ ಎಲ್ಲರೂ ಕೂಡ ಆಗಿರೋದ್ರಿಂದ ಸರ್ಕಾರದವ್ರನ್ನ ನಾವು ಪ್ರಶ್ನೆ ಮಾಡಬೇಕಲ್ಲ ಅನ್ನೋದೊಂದು ಉದ್ದೇಶದಿಂದ ಅಧಿಕಾರಿ ವರ್ಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಆ ವ್ಯಕ್ತಿಗಿಂತ ಸರ್ಕಾರನೇ ಇಂಪಾರ್ಟೆಂಟ್ ಈ ಸಿಂಡಿಕೇಟ್ ಮೆಂಬರ್ಗಳಿಗೆ. ಈಗ ಅವ್ರಗಳಿಗೆ ಸಿಂಡಿಕೇಟ್ ಮೆಂಬರ್ಗಳಿಗೆ ಅಂಬೇಡ್ಕರ್ ಆಗಲಿ ಸಂವಿಧಾನ ಆಗಲಿ ಮುಖ್ಯ ಆಗಿಲ್ಲ. ಅವ್ರಿಗೆ ಏನು ಮುಖ್ಯ ಆಗಿದೆ, ತಾವು ತಮ್ಮನ್ನು ಗುರುತಿಸ್ಕೋಬೇಕು. ಯಾರ ಹತ್ರ? ಸಿದ್ದರಾಮಯ್ಯನವ್ರ ಹತ್ರನೋ, ಇಲ್ಲ ಮಾದೇವಪ್ಪನವ್ರ ಹತ್ರನೋ, ಇಲ್ಲ ಇನ್ಯಾರೋ ಪ್ರಭಾಕರ್ ಹತ್ರನೋ, ಇವ್ರ ಹತ್ರ ಗುರುತಿಸ್ಕೋಬೇಕು ಅನ್ನೋ ಇಂಟೆನ್ಷನ್ದಿಂದ ಇವತ್ತು ಇಡೀ ವಿದ್ಯಾರ್ಥಿ ವರ್ಗ ಬೀದಿಲಿ ನಿಂತ್ಕೊಳ್ಳೋತ್ತಾಗಿದೆ. ಈ ಥರ ಅಂಬೇಡ್ಕರ್ ಅವ್ರಿಗೆ ಅವ್ರ ಫ್ಲೆಕ್ಸ್ ಬ್ಯಾನರ್ನ ಹರಿದು ಈ ಥರ
ಕೃತ್ಯ ಮಾಡಿದ್ದಾರೆ. ಇವರ ದುರುದ್ದೇಶಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಎಲ್ಲ ಆಡಳಿತ ವರ್ಗದಲ್ಲಿರೋಂಥ ದಲಿತರನ್ನು ಕೂಡ ಬಲಿಪಶು ಮಾಡಿದ್ದಾರೆ. ಸೊ ಅವರು ಬಲಿಪಶು ಆಗಿದ್ದಾರೆ. ಈಗ ಅವರು ದಲಿತರೆ, ರಾಮಚಂದ್ರಪ್ಪ ಅವರು ದಲಿತರೆ, ಅವ್ರ ಮೇಲೆ FIR ಮಾಡಿರೋ ಕೇಸ್ ಕೊಟ್ಟಿರೋ ಅಂಥ ಗುರುಸಿದ್ದಯ್ಯನವರು ಕೂಡ ದಲಿತರೆ, ಬೀದಿಲ್ ಕೂತಿರೋರು ದಲಿತರೆ. ಆದರೆ ವಿಶ್ವವಿದ್ಯಾನಿಲಯ ಯಾವುದೋ ಒಂದು ವರ್ಗಕ್ಕೆ ವೆರಿ ಪ್ಲಾನೆಡ್. ಇವರ ಮೂಲ ಉದ್ದೇಶ ಈಗ ಗೋಕುಲ್ ಗೋವರ್ಧನ್ ಅವರು ರಾಜ್ಯಪಾಲರಿಂದ ನಾಮಿನೇಟ್ ಆಗಿರೋರು ಹಿಂದೆ ಕಲಾಮಂದಿರದಲ್ಲಿ ಬೀಫ್ ಏನು ದನದ ಮಾಂಸನ ತಿಂದರು ಅನ್ನೋ ಕಾರಣ ಇಟ್ಕೊಂಡು ಮಧುಸೂದನು ಮತ್ತು ಇವರು ಎಲ್ಲರೂ ಗೋಕುಲ್ ಗೋವರ್ಧನ್ ಇವ್ರ ನೇತೃತ್ವದಲ್ಲಿ ಗಂಜಲ ಹಾಕಿ ಶುದ್ಧೀಕರಣ ಮಾಡಿದ್ರು. ಸೊ ಇವರ ಮೂಲ ಉದ್ದೇಶನೇ RSS ಮತ್ತು BJP ಅಜೆಂಡಾ. ಯೂನಿವರ್ಸಿಟಿ ಕ್ಲೀನ್ ಮಾಡೋದು ಏನಾಗಿ ಕ್ಲೀನ್ ಮಾಡ್ಬೇಕು ಯೂನಿವರ್ಸಿಟಿನ? ಇವ್ರ ಉದ್ದೇಶನೇ ಈಗ ಅದಕ್ಕೆ ವಿರುದ್ಧವಾಗಿ ಕೌಂಟ್ರ್ ಕೊಡೋದೇ ಇಡೀ ದೇಶದಾದ್ಯಂತ ಬಾಬಾ ಸಾಹೇಬ್ರ ಚಳುವಳಿ ಮತ್ತು ಅವರ ವಿಚಾರಧಾರೆಗಳು. ಅದನ್ನು ಹತ್ತಿಕ್ಕುವಂಥ ಮೊದಲನೇ ಹೆಜ್ಜೆನೇ ಈಗ ಇವರು ಮಾಡಿದ್ದಾರೆ. ಇದು ವೆರಿ ಪ್ಲಾನೆಡ್. ಸೊ ಇದರಿಂದ ದಲಿತ ಸಂಘಟನೆಗಳು, ದಲಿತರುಗಳು ಅಹಿಂದ ಪ್ಯಾಟರ್ನು ಸಿದ್ದರಾಮಯ್ಯನನ್ನು ತುಂಬ ಬೆಂಬಲಿಸ್ತದೆ, ಓಟ್ ತಗೊಳ್ತಾರೆ. ಒಂದಲ್ಲ 2 ಸರಿ CM ಆಗ್ತಾರೆ. ವಾಜಮಂಗಲದ ಪ್ರಕರಣ ಆಯಿತು, ನಂಜನಗೂಡು ಪ್ರಕರಣ ಆಯಿತು, ಈಗ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಬಂದಿದೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಟಚ್ ಮಾಡಿದ ವ್ಯಕ್ತಿಗೆ ಗಡೀಪಾರು ಮಾಡಬೇಕು, ಗೂಂಡಾ ಕಾಯ್ದೆ ಹಾಕಬೇಕು ಅನ್ನೋದು ದೊಡ್ಡ ಡಿಮ್ಯಾಂಡ್ ಇದೆ. ಈ ವಿಚಾರದಲ್ಲಿ ನೀವು ಯಾಕೆ ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡೋದಿಲ್ವಲ್ಲ? ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತೀರಿ, ಅಂಬೇಡ್ಕರ್ ಅವ್ರ ಗಣ್ಯದಾಗ ಬೀದಿ ಹೋರಾಟ ಮಾಡ್ತೀರಿ. ವಾಜಮಂಗ್ಲ ವರ್ಣ ಕ್ಷೇತ್ರಕ್ಕೆ ಸೇರುತ್ತೆ. ದೊಡ್ಡ ಇಡೀ ದಲಿತ ಚಳುವಳಿಗೆ ಬಂದು ಹೋರಾಟ ಮಾಡಿದ್ರು. ಔಟ್ಪುಟ್ ಏನು ಬಂದಿದೆ ಅಂತ ಈಗ ಈ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧನೇ ಎಲ್ಲರೂ ವಾಯ್ಸ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ದಲಿತ ಸಂಘಟನೆಗಳು ಮತ್ತು ಅದನ್ನು ಹೊರತುಪಡಿಸಿ ಈಗ ಈ ಸರ್ಕಾರ ಬರೋಕ್ಕೆ ಕಾರಣ ಆದ ಹಲವಾರು ಪ್ರಗತಿಪರರು ಕೂಡ ಸರ್ಕಾರದ ವಿರುದ್ಧ ಈಗ ಮಾತಾಡ್ತಾ ಇರೋದನ್ನ ನೀವು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು. ಯಾಕೆ ಅಂತಂದು ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟವಾಗಿ ರೂಪಿಸ್ತೀವಿ. ಯಾಕೆ ಅಂತಂದರೆ BJP ಅಜೆಂಡಾ ಮತ್ತು RSS ಈ ಅಂಬೇಡ್ಕರ್ ಚಳುವಳಿಗೆ ಮಾರಕ ಅನ್ನೋ ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾವು BJP ವಿರುದ್ಧ ಎಲ್ಲ ಕಡೆನೂ ಪ್ರಚಾರ ಮಾಡಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಪರೋಕ್ಷವಾಗಿ ಎಲ್ಲರೂ ಕೂಡ ಎಲ್ಲ ಪ್ರಗತಿಪರರು ಕೂಡ ಟಾರ್ಗೆಟ್ ಮಾಡಿನೇ ಅದನ್ನು ನಾವು ಮಾಡಿದ್ವಿ. ಆದರೆ ಇವತ್ತು ಸಿಟಿ ಒಳಗಡೆ ನೀವು ಆಗ್ಬೋದು, ಬೇರೆದಾಗೋದು, ಬೇರೆ ವಿದ್ಯಾರ್ಥಿಗಳಾಗ್ಬೋದು, ಬೀಯಿಂಗ್ ಎಲ್ಲರೂ ಕೂಡ ಹಳ್ಳಿಯಿಂದ ಬಂದಿರ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ, ಪ್ರತಿಭಾವಂತರು ಇರ್ತಾರೆ. ಇಲ್ಲಿ ಎಜುಕೇಷನ್ ಮಾಡೋಕ್ಕೆ ಬಂದರೂ ಎಜುಕೇಷನ್ ಮಾಡ್ತಾ ಇಲ್ಲ, ಯಾವುದೋ ರಾಜಕೀಯ ಪಕ್ಷಗಳ ಅಥವಾ ಇನ್ನೊಂದು ಸಂಘಟನೆಗಳ ವೆಪನ್ ಆಗ್ತಿದ್ದಾರೆ ಏನೋ ಒಂದು ಆರೋಪ ಇದೆ ಬೋತ್ ಸೈಡ್. ಅದು ಸುಳ್ಳು. ಈಗ ವಿದ್ಯಾರ್ಥಿಗಳಾದವರು ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳಿಗೂ ನಾವು ಪ್ರತಿಕ್ರಿಯಿಸಬೇಕು. ವಿದ್ಯಾರ್ಥಿಗಳ ಸಂಘಟನೆಗಳು ಅಥವಾ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಏನಾಯ್ತಿದೆ, ಯಾರು ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಿ ಅದರ ಪರವಾಗಿರ್ತೀವಿ ಹೊರತು ಯಾವುದೇ ನೀವು ಇಲ್ಲಿ ವಿದ್ಯಾರ್ಥಿಗಳಿದ್ದೀರಾ ಅಥವಾ ರಾಜಕೀಯ ಪಕ್ಷದ ಮುಖವಾಣಿಯಾಗಿದ್ದೀರಾ ಅಂತ? ಎಲ್ಲ ಕಮ್ಯುನಿಟಿ ನಾನು ಖಂಡಿತ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರೋದೆ. ಆದರೆ ರಾಜಕೀಯ ಪಕ್ಷಗಳು ಯಾವುದು ಅಧಿಕಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ. ಇಂತಹ ಯುವ ಪ್ರತಿಭೆಗಳು ನಾಳೆ ದಿನ ನೀವು ಒಬ್ಬ ಲೆಕ್ಚರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಈ ದೇಶದ ಆಸ್ತಿಗಳು. ನೀವು ಇಲ್ಲಿ ಎಜುಕೇಷನ್ ಮಾಡೋಕ್ಕೆ ಬಂದಿರ್ತೀರ, ಬಟ್ ನಿಮ್ಮನ್ನು ಕೆಲವೊಂದು ಸಂಘಟನೆಗಳು, ಪಕ್ಷಗಳು ಡೈವರ್ಟ್ ಮಾಡ್ತಿದೆಯಾ ಅಂತ. ಈ ಥರದ ಒಂದು ಶಿಕ್ಷಣ ಅನ್ನೋದು ಪವಿತ್ರವಾಗಿರುವುದು, ಜಾತ್ಯತೀತವಾಗಿರ್ತಕ್ಕಂಥದ್ದು, ಧರ್ಮಾತೀತವಾಗಿರ್ತಕ್ಕಂಥದ್ದು. ಇಂಥ ಒಂದು ಕ್ಯಾಂಪಸ್ಗಳು ರಾಜಕೀಯ ಪಕ್ಷಗಳು ಅಟ್ ಎ ಸೇಮ್ ಟೈಮ್ ಸಂಘಟನೆಗಳು, ಒಂದಷ್ಟು ವಿದ್ಯಾರ್ಥಿಗಳು ಡೈವರ್ಟ್ ಆಗ್ತಿದ್ದಾರಾ ಅಂತ. ಅದು ಬೆರಳೆಣಿಕೆ ಇರ್ಬೋದು. ಆದರೆ ಎಲ್ಲ ಯಾವುದೋ ಪಕ್ಷಕ್ಕೆ, ಯಾವುದೋ ಸಂಘಟನೆಗೆ ನಮ್ಮ ವಿಚಾರಗಳನ್ನ ಅಡಬಿಡೋ ಅಂತ ದೌರ್ಬಲ್ಯ ಅಥವಾ ಅಷ್ಟು ದುಸ್ಥಿತಿ, ಮನಸ್ಥಿತಿ ವಿದ್ಯಾರ್ಥಿ ವರ್ಗಕ್ಕಿಲ್ಲ. ಆದರೆ ಕೆಲವು ಯಾರೋ ಒಂದಿಬ್ರು ಮಾಡಿದಂಥ ಆ ಹೆಜ್ಜೆಗಳಿಗೆ ಇಲ್ಲೊಂದಷ್ಟು ಜನ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರು ಹೋಗ್ಲಿಲ್ವಂತೆ. ಅದಕ್ಕೆ ಕೇಳಿದೆ. ಅದೇ ಅದು ಬೆರಳೆಣಿಕೆ ಇರ್ಬೋದು. ಹೋರಾಟನ ಇಂಪಾರ್ಟೆಂಟು, ಸರ್ಕಾರಿ ಕೆಲಸ ಸಿಕ್ಕರು ಸಾಕು ಅಂತಾರೆ. ಸರ್ಕಾರಿ ಕೆಲಸ ಸಿಕ್ಕರು ಹೋಗಲ್ಲ, ಅದು ಬೆರಳೆಣಿಕೆ ಇರ್ಬೋದು. ಆ ಬೆರಳೆಣಿಕೆಯನ್ನ ಇಟ್ಕೊಂಡು ಇಡೀ ವಿದ್ಯಾರ್ಥಿ ಸಮುದಾಯ ಯಾವುದೋ ಪಕ್ಷಕ್ಕೆ, ಯಾವುದೋ ಸಂಘಟನೆಗೆ ಬೆಂಬಲ ಸೂಚಿಸ್ತದೆ. ವಿದ್ಯಾರ್ಥಿ ಸಂಘಟನೆ ಮಾರಾಟಕ್ಕಿಲ್ಲ, ಯಾರ್ದು ವೆಪನ್ ಅಲ್ಲ. ನಾನು ಕೇಳ್ತಿರೋದು ನಿಮ್ಮ ಹೆಗಲ ಮೇಲೆ ಇಟ್ಟು ಬೇರೆಯವ್ರು ಗನ್ ಹೊಡಿತಿದ್ದಾರೆ ಅಂತ. ಹೌದು, ಖಂಡಿತ ಈಗ ಹಂಗಾಗಿದೆ ಪರಿಸ್ಥಿತಿ. ಸೊ ಆದರೆ ಎಲ್ಲ ವಿದ್ಯಾರ್ಥಿ ವರ್ಗದಲ್ಲೂ ಕೂಡ ಬಾಬಾ ಸಾಹೇಬ್ರ ಮೇಲೆ, ಸಂವಿಧಾನದ ಮೇಲೆ ಕಾಳಜಿ, ಅಭಿಮಾನ ಮತ್ತೆ ಅದರ ಜವಾಬ್ದಾರಿ ಇರೋದ್ರಿಂದ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಬೇಕು. ಒಂದು ಸ್ಟೇಷನ್ಗೆ ಹೋದ್ರೆ IPC ಸೆಕ್ಷನ್ ಬರ್ದಿರೋರು, ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟೋರವರು, ಆಕ್ಚುಲಿ ದೇವ್ರ ತರ ಪೂಜೆ ಮಾಡಬೇಕು. ಅವ್ರಿಗೆ ಹಕ್ಕು ಬೇಕು ಅಂದಾಗ ಮಾತ್ರ ಅಂಬೇಡ್ಕರ್ ಅವ್ರು ನೆನಪಾಗ್ತಾರೆ. ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಭಯದಿಂದ ದೂರ ಇದ್ದಾರೆ ಹೊರತು ಪ್ರೀತಿಯಿಂದ ಹತ್ರ ಬರ್ತಾ ಇಲ್ವಲ್ಲ, ಯಾಕೆ ಅಂತ. ಇಲ್ಲ, ವಿದ್ಯಾರ್ಥಿ ಸಮುದಾಯ ಆತರ ಇಡೀ ಸೊಸೈಟಿಗೆ ಪ್ರಶ್ನೆ ಮಾಡಿದೆ. ಸೊಸೈಟಿದು ಇರ್ಬಹುದೇನೋ, ಸೊಸೈಟಿ ಯಾವುದೋ ಒಂದು ಪಕ್ಷಕ್ಕೆ ಕಾರಣಕ್ಕಾಗೋ ಅಥವಾ ಆಡಳಿತನ ಕಂಪೇರ್ ಮಾಡಿ ಯಾವುದೋ ಕಾರಣಕ್ಕೆ ಹಂಗಾಗಿರ್ಬೋದು. ಆದ್ರೆ ವಿದ್ಯಾರ್ಥಿ ವರ್ಗದಲ್ಲಿ ಆತರ ಯಾರನ್ನೋ ಓಲೈಸಬೇಕು ಅನ್ನೋದು ಏನು ದುರುದ್ದೇಶ ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಇಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಲಿ, ಯಾವುದೇ ದೊಡ್ಡ ವ್ಯಕ್ತಿಗಳದ್ದು ಕಟೌಟ್ಗಳು ಇಲ್ಲಿ ಬೀಳಂಗಿಲ್ಲ.
ಬೋತ್ ಸೈಡ್ ಎಲ್ಲ ಪಾರ್ಟಿದು. ಇದುವರೆಗೂ ಯಾವುದೇ ರಾಜಕೀಯ ಪಕ್ಷದಾಗ್ಲಿ ಯಾವುದೇ ಸಂಘಟನೆದಾಗ್ಲಿ ಯಾವ್ದು ಬಿದ್ದಿಲ್ಲ. ಇಲ್ಲಿ ಯಾರ್ದು ಅವರು ಅದನ್ನ ನಾವು ನಮ್ಮ ಕ್ಯಾಂಪಸ್ ಒಳಗಡೆ ಸಿಂಡಿಕೇಟ್ ಮೆಂಬರ್ಗಳು ಹಾಕಿದಾಗ ನಾವು ಕೂಡ ಪ್ರಶ್ನೆ ಮಾಡಿದೀವಿ ಗ್ರೂಪ್ಗಳಲ್ಲಿ, ಸಾಮಾಜಿಕ. ಖಂಡಿತ ಅದನ್ನ ನಾವು ಇಂದು ನಾವು ಖಂಡಿತ ಅಲ್ಟಿಮೇಟ್ಲಿ ಯಾವ್ದು ವ್ಯಕ್ತಿಗಳಲ್ಲಿ ಕಟ್ಔಟ್ ಹಾಕ್ತಾರೆ ಅವ್ರ ಮೇಲೆ ಆಟೋಮೆಟಿಕ್ಲಿ ಯಾಕೆ ಎಫ್ಐಆರ್ ಮಾಡಲ್ಲ ನಿಮ್ಮ ವಿಸಿ? ಅದನ್ನ ನಾವು ವಿಸಿನೇ ಪ್ರಶ್ನೆ ಮಾಡ್ತಾ ಇದೀವಿ. ಏನಂತ ಅಂತಂದ್ರೆ ನೀವು ಯಾವ್ದೋ ಒಂದು ಸಿಂಡಿಕೇಟ್ ಮೆಂಬರ್ಗಳು, ಒಬ್ರು ಮಾಜಿ ವಿಸಿ ಇದ್ದಾಗ ವಿದ್ಯಾರ್ಥಿಗಳು ಕ್ಯಾಂಪಸ್ ಒಳಗಡೆ ಪ್ರತಿಭಟನೆ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ನೋಟಿಸ್ ಮಾಡಿದ್ರು. ಅಂದ್ರೆ ವಿದ್ಯಾರ್ಥಿಗಳು ತನ್ನ ಹಕ್ಕನ್ನ ಕೇಳಲಿಕ್ಕೆ ವಿಸಿ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದು ಒಂದು ಲೆಟರ್ ಪಾಸ್ ಮಾಡಿದ್ರು. ಹೌದು. ಅದರ ಆದೇಶದ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಆ ಆದೇಶನ ವಜಾಗೊಳಿಸಿದೀವಿ, ರದ್ದಾಗಿದೆ. ಹಿಂದೇನೂ ಕೂಡ ನಾವು ಯಾವ್ದೋ ಸಂಘಟನೆಯವರಾಗ್ಲಿ ಅಥವಾ ಈ ಸಿಂಡಿಕೇಟ್ ಮೆಂಬರ್ಗಳಾಗ್ಲಿ ರಾಜಕೀಯ ನಾಯಕರುಗಳದಾಗ್ಲಿ ಕಟೌಟ್ನ ಹಾಕಳಿ ಅಂತ ನಾವು ಹಿಂದೇನು ಹೇಳಿಲ್ಲ, ಮುಂದೇನು ಹೇಳಿಲ್ಲ. ಅದನ್ನ ಕಡಾಖಂಡಿತವಾಗಿ ಹಿಂದಿಂದನೂ ವಿರೋಧಿಸಿದೀವಿ, ಇವತ್ತು ವಿರೋಧಿಸ್ತೀವಿ, ಮುಂದೇನು ವಿರೋಧಿಸ್ತೀವಿ. ಮತ್ತೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂತ ನಾವುಗಳು ಸಂಘಟನೆ ಪದಾಧಿಕಾರಾಗ್ಲಿ ಅಧ್ಯಕ್ಷರಾಗ್ಲಿ ನಾವುಗಳು ಕೂಡ ನಮ್ಮನ್ನ ವಿಜೃಂಭಿಸುವಂತ ಫ್ಲೆಕ್ಸ್ ಬ್ಯಾನರ್ನ ಎಲ್ಲೂ ಹಾಕಿಲ್ಲ. ಇದೇನೇನೆ ಗುರುತು ಮಾಡಿರೋಂತ ಜಾಗದಲ್ಲಿ ನಾವು ಪ್ರತಿ ವರ್ಷ ಚುನಾವಣೆ ಮೂಲಕ ಅಧ್ಯಕ್ಷ 40 ವರ್ಷಕ್ಕಿಂತ ಅಧಿಕವಾದ ವರ್ಷದಿಂದ ಆಗದೆ ಇರತಕ್ಕಂಥದ್ದು ಈಗ ಯಾಕೆ ಅಂತ ಅದನ್ನೇ ನಿಮ್ಗೆ ಮೂಲ ಹೇಳದ್ನಲ್ಲ. ಯಾರೇ ಪ್ರತಿ ವರ್ಷ ಚುನಾವಣೆ ನಡೀತೆ, 2 ಸಂಘಟನೆ, ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತೆ ಸಂಶೋಧಕರ ಸಂಘ ರಿಜಿಸ್ಟರ್ಡ್ ಬಾಡಿ, ಯೂನಿವರ್ಸಿಟಿ ರಿಜಿಸ್ಟರ್ಡ್ ಬಾಡಿನೇ. ಸೊ ಪ್ರತಿ ವರ್ಷನೂ ಕೂಡ ಅದು ಚುನಾವಣೆ ಆದಾಗ ಗೆದ್ದಂಥವರು ಪದಾಧಿಕಾರಿಗಳು ಅಂಬೇಡ್ಕರ್, ಬುದ್ಧ, ಬಸವ ಭಾವಚಿತ್ರದೊಂದಿಗೆ ಪ್ರತಿ ವರ್ಷ ಆಗ್ತೀವಿ. ತದನಂತರ ಅಂಬೇಡ್ಕರ್ ಜಯಂತಿಗೆ ಮತ್ತೆ ಬುದ್ಧರ ಜಯಂತಿಗೆ, ಬಸವರ ಜಯಂತಿಗೆ ಶುಭ ಕೋರಿ ಅವ್ರ ಭಾವಚಿತ್ರಗಳನ್ನ ಮಾತ್ರ ಹಾಕಿರ್ತೀವಿ. ಇದು 40 ವರ್ಷದಿಂದನೂ ನಡ್ಕೊ ಬಂದಿದೆ. ವಿಶ್ವವಿದ್ಯಾನಿಲಯನೇ ಗುರುತಿಸಂತ ಇದು ಜಾಗ. ಆದ್ರೆ ಈ ವರ್ಷ ಏನಾಗಿದೆ, ಖಂಡಿತ ಈ ವರ್ಷ ಏನಾಗಿದೆ ಅಂತಂದ್ರೆ ಈ ಸರಿ ಈಗ ಈ ಕೃತ್ಯ ನಡೆದಿದೆಯಲ್ಲ ಮೂಲ, ಇದರ ಹಿಂದೆ ನಿಮ್ಗೆ ಮೊದಲೇ ತಿಳಿಸ್ದಂಗೆ ಎಸ್ಒಗೆ ಸಿಂಡಿಕೇಟ್ ಮೆಂಬರ್ಗಳಾದಂತ ಕುಮಾರ್ ಗೋಕುಲ್ ಗೋವರ್ಧನ ಇವ್ರುಗಳು ಪ್ರೆಸರ್ ಮಾಡಿ ಈ ಕೃತ್ಯ ಮಾಡ್ತಾ ಇದ್ರೆ ಅಹಿಂದ ಪ್ಯಾಟರ್ನ್ ಇದೆ. ದಲಿತರೆಲ್ಲೂ ಸಿದ್ದರಾಮಯ್ಯನ ಬೆಂಬಲಿಸಿದೀವಿ ಅಂತ ನಿಮ್ ಸಿದ್ದರಾಮಯ್ಯನವರೇ 3 ಜನ ಬೃಹಸ್ಪತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಿರೋರು ಈಗ PhD ಔಟ್ಪುಟ್ ಬಂದಿದ್ದಾರೆ. ವಿಸಿನ ಪ್ರಶ್ನೆ ಮಾಡ್ತಕ್ಕಂಥ ತಗೊಂಡು ಸಿಂಡಿಕೇಟ್ ಮೆಂಬರ್ ಮಾಡ್ತದೆ ಸರ್ಕಾರ. ಗೋಕುಲ್ ಗೋವರ್ಧನ್ ಅವರು ಬಿಜೆಪಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಗೋಕುಲ್ ಗೋವರ್ಧನ್ ಅವರು ಮಾತನಾಡಬೇಕಾ ಇಲ್ಲ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ಗಳು ಬರ್ಬೇಕಾ? ನಾವು ನಿನ್ನೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿ 7 ಜನ ಸಿಂಡಿಕೇಟ್ ಮೆಂಬರ್ಗಳದು ನಮ್ದು ಪಾತ್ರ ಇಲ್ಲ ಅಂತ ಹೇಳಿ ಅವರು ಹೊರಟ್ರು. ಕ್ವಶನ್ ಕೇಳ್ತೀನಿ ಸರ್ ನೇರವಾಗಿ ನಿಮಗೆ. ನೀವು ತುಂಬಾ ಪ್ರತಿಭಾವಂತರು, MA ಓದಿದ್ದೀರಾ, PhD ಮಾಡ್ತೀರಾ, ನಾಳೆ ಪ್ರೊಫೆಸರ್ ಆಗ್ತೀರಾ, ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡ್ತೀರಾ. ನನ್ನ ಪ್ರಶ್ನೆ ಇಷ್ಟೇ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ವಿಶ್ವಕ್ಕೆ ಮಾದರಿ ಆಗಿದೆ, ಶತಮಾನೋತ್ಸವನ ಪೂರೈಸಿದೆ, ಲಕ್ಷಾಂತರ ಜನ ಇಲ್ಲಿ VIP-ಗಳಾಗಿದ್ದಾರೆ, ದೇಶಕ್ಕೋಸ್ಕರ ಹೆಸರು ಮಾಡಿದ್ದಾರೆ, ಇಲ್ಲಿ ಓದಿರ್ತಕ್ಕಂಥ ಔಟ್ಪುಟ್ ಇರ್ತಕ್ಕಂಥರು. ಇಲ್ಲಿ ಏನಾಗಬೇಕು ಏನು ಆಗಬಾರ್ದು ಅನ್ನೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡಿದ್ರೆ ಓಕೆ. PhD ಔಟ್ಪುಟ್ ಬಂದ ತಕ್ಷಣ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡೋದಾದ್ರೆ ಇದಕ್ಕೊಂದು ಕ್ವಾಲಿಫಿಕೇಶನ್, ಯೋಗ್ಯತೆ, ಅರ್ಹತೆ ಏನು ಬೇಡವಾ ಅಂತ. ಖಂಡಿತ ಕಾಂಗ್ರೆಸ್ ಪಕ್ಷ ಬಾವುಟ ಹಿಡಿದ್ರೆ ಅವನು ಸಿಂಡಿಕೇಟ್ ಮೆಂಬರ್ ಆಗ್ತಾನೆ, ಬಿಜೆಪಿ ಕಾರ್ಡ್ ಹಿಡಿದ್ರೆ ಅವನು ಸಿಂಡಿಕೇಟ್ ಮೆಂಬರ್ ಆಗ್ತಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಕಟ್ಟಿರ್ತಕ್ಕಂಥದ್ದು ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಎಜುಕೇಶನ್ ಮಾಡಬೇಕು, ಅವರು ಎಜುಕೇಶನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ರಾಜಕಾರಣ ಮಾಡ್ತಿದ್ರೆ ನೇರವಾಗಿ ನೀವು ದಲಿತ ಸಂಘಟನೆಗಳು ಯಾಕೆ ಪ್ರಶ್ನೆ ಮಾಡಲ್ಲ ಆ ವಿಚಾರದಲ್ಲಿ? ಇಲ್ಲ, ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕಡಾಖಂಡಿದ್ದು ನಮ್ಮ ಉದ್ದೇಶ ಏನಿತ್ತು ಅಂತಂದ್ರೆ ನಮ್ಮ ನಡುವೆ ಇದ್ದವರೇ ಆ ಸ್ಥಾನಗಳಿಗೆ ಹೋದ್ರೆ, ನಮ್ಮ ಮನಸ್ಥಿತಿ ಇರೋರೆ ಆ ಸ್ಥಾನಗಳಿಗೆ ಹೋದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಬಹುದೇನೋ ಅನ್ನೋ ಉದ್ದೇಶ ಇಟ್ಟು ಹೋರಾಟದ ಮೂಲಕ ಬಂದಂತವ್ರನ್ನ ಗುರುತಿಸಿ ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಸರ್ಕಾರ ಕೊಟ್ಟರೆ ಭಿಕ್ಷೆ ಅವ್ರಿಗೆ ಅರ್ಹತೆ ಅಲ್ಲ. ಇಲ್ಲ, ಅದು ನಮ್ಮ ಹೋರಾಟದ ಮೂಲಕ ಬಂದ್ರಲ್ಲ ಅರ್ಹತೆ ಇಷ್ಟೇ, ಅದು ಅರ್ಹತೆಗೆ ಯೋಗ್ಯತೆಗೆ ಸಿಕ್ಕಿರೋದಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟರು ಭಿಕ್ಷೆ ಅಂತ ನಾನು ಕೇಳ್ತಿದ್ದೀನಿ ನಿಮ್ನ. ಅದು ಈ ಕೃತ್ಯ ನಡೆದ ಮೇಲೆ ನೀವ್ ಹೇಳೋದು ನಿಜವೇ. ಇಲ್ಲಿ ಯಾರು ಸಿಂಡಿಕೇಟ್ ಮೆಂಬರ್ಗಳಾಯ್ತವ್ರೆ ಅಂದ್ರೆ ಯಾರು ಸರ್ಕಾರ ಯಾವ ಚುನಾವಣೆಗೆ ಯಾರು ಕೆಲಸ ಮಾಡ್ತಾ ಇದ್ರು ಅವರು ಅದ್ರ ನಂತರ ಅದಕ್ಕೆ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವ್ರು ಚುನಾವಣೆ ಕೆಲಸ ಮಾಡಿದವ್ರನ್ನೇ ಸಿಂಡಿಕೇಟ್ ಮೆಂಬರ್ಗಳು ಮಾಡ್ತದೆ. ನನಗೊಂದು ಮಾಹಿತಿ ಇದೆ, PhD ಸಂಶೋಧನೆ ಕೊಡ್ತಾರಲ್ಲ ಬುಕ್ಸು, ಆ ಬುಕ್ಸ್ನ ಬೇರೆ ಕೈಲಿ ಬರ್ಸ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು 10 ವರ್ಷ 15 ವರ್ಷದಿಂದ ಇಲ್ಲ ಇದ್ದಾರೆ ಅಂತ. ತುಂಬಾ ನಿಜ. ಈಗ ಪ್ಲಾಗೋರಿಸಂ ತಂದದ್ದೇ ಆ ಕಾರಣಕ್ಕೆ. ಈಗ ಯಾರೋ ಒಬ್ಬನ ಕೈಲೇ ಒಬ್ಬನೇ ಹೆಚ್ಚು ಥೀಸಿಸ್ ಬರ್ದದ್ದು ಇದೆ. ಥೀಸಿಸು ಯಾರೋ ಒಬ್ಬ ಬರೀತಾನೆ, ಅವನ ಕೈಲೇ ರೆಡಿಮೇಡ್ ಕಾಪಿ ತಂದು ಕಟ್ ಅಂಡ್ ಪೇಸ್ಟ್ ಮಾಡಿ ಅಥವಾ ಯಾರ ಕೈಲೇ ದುಡ್ಡು ಕೊಟ್ಟು ಬರ್ಸೋ ತಂದು ನಮ್ಮ ಪ್ರೊಫೆಸರ್. ಮೈಸೂರು ಯೂನಿವರ್ಸಿಟಿ ಸ್ಯಾಂಟಿಟಿ ಎಲ್ಲಿಗೆ ಹೋಗಿದೆ ಸರ್? ಹಾಗಾದ್ರೆ
ಇಲ್ಲಿದೊಂದು ಕ್ವಾಲಿಫಿಕೇಶನ್, ಇಲ್ಲಿ ಸ್ಯಾಂಟಿಟಿ ಒಂದು ಗೌರವ ಇದೆ. ರಾಜ್ಯದಲ್ಲಿ ಯಾವುದೇ ಬೇರೆ ಕಡೆಗೆ ಹೋದ್ರೆ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಆಡ್ಸಪ್ ಅಂತ ಹೇಳ್ತಾ ಇದ್ರು. ಈ ತರದ ಕಾಪಿ ಅಂಡ್ ಪೇಸ್ಟ್ ಆದ್ರೆ ಮೈಸೂರು ಯೂನಿವರ್ಸಿಟಿಯ ಸ್ಯಾಂಟಿಟಿ ಎಲ್ಲೋಯ್ತು ಅಂತ. ಹೌದು, ಇದು ವ್ಯವಸ್ಥೆ ಪಾತ್ರನೂ ಇದೆ ಇದರಲ್ಲಿ ಬಹಳ ದೊಡ್ಡದಾಗಿ. ಯಾಕಂದ್ರೆ ಹಿಂದೆ ಇದ್ದ ಕುಲಪತಿಗಳು ಅವ್ರ ಕಮಿಟಿ ಸೀಕ್ರೆಟ್ ಆಗಿರುತ್ತೆ. ಈಗ ವೈವಾ ಮಾಡ್ತಾರಲ್ಲ, PhD ವೈವಾ ಕಮಿಟಿ ಬಹಳ ಸೀಕ್ರೆಟ್ ಆಗಿರುತ್ತೆ. ಆ ಸ್ಟೂಡೆಂಟ್ನೇ ಕೂರ್ಸ್ಕೊಂಡು ಸೈನ್ ಹಾಕಿದ್ದು ಇದೆ. ಯಾರ್ಯಾರು ಬೇಕೇಳಪ್ಪ ನಿಂಗೆ ಕಮಿಟಿಲಿ ಅವ್ರನ್ನ ಹಾಕೊಡ್ತೀನಿ ಅಂತ. ಅವರೆಲ್ಲ ಈಗ ಪ್ರೊಫೆಸರ್ಗಳಾಗವ್ರೆ. ಆ ವಿದ್ಯಾರ್ಥಿಗಳು ಅವ್ರೇನ್ ಪಾಠ ಮಾಡ್ತಾರೆ ನಿಮ್ಮಂತ ವಿದ್ಯಾರ್ಥಿಗಳಿಗೆ? ಈಗ ಇಡೀ ವ್ಯವಸ್ಥೆ ಜವಾಬ್ದಾರಿ ಇದಕ್ಕೆ ವಿದ್ಯಾರ್ಥಿಗಳಲ್ಲ, ಇಡೀ ವ್ಯವಸ್ಥೆನೇ ಕರಪ್ಟ್ ಆಗಿರೋಂಥದ್ದು ಇದಕ್ಕೆ. ಈಗ ಶಿಕ್ಷಣ ವ್ಯವಸ್ಥೆನೇ ಕುಸ್ತೋಗಿರೋದೆ, ಎಲ್ಲ ಕೊಲಾಪ್ಸ್ ಆಗ್ಬಿಟ್ಟದೆ. ಶಿಕ್ಷಣ ಗುಣಮಟ್ಟವೇ ಇಲ್ಲ. ಈ ತರ ಸಿಂಡಿಕೇಟ್ ಮೆಂಬರ್ಗಳು ಬೇಕಾ ಬೇಡವಾ ಸರ್? ಏನಾದ್ರು ಕ್ವಾಲಿಫಿಕೇಶನ್ ಬೇಕಾ ಸಿಂಡಿಕೇಟ್ ಮೆಂಬರ್ ಆಗ್ಬೇಕಂದ್ರೆ? ಮಾನದಂಡಗಳು ಬದಲಾಗಬೇಕು ಸರ್. ಈಗ ಅದ್ರಲ್ಲಿ ಇದೆ, ಯೂನಿವರ್ಸಿಟಿ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿದೆ. ಇವರು ಎಜುಕೇಶನಲ್ಲಿ ಎಕ್ಸ್ಪರ್ಟ್ಗಳಾಗಿರ್ಬೇಕು, ಶಿಕ್ಷಣ ತಜ್ಞರಾಗಿರ್ಬೇಕು ಅಂತಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ಬೇಕು ಅಂತಿದೆ. ಇವ್ರು ಯಾವ ಮಾನದಂಡದ ಮೇಲೆ ಇವರು ಚುನಾವಣೆ ಕೆಲಸ ಮಾಡಿದವ್ರು ತಂದಾಗ್ತಾರೆ ಸಿಂಡಿಕೇಟ್ ಮೆಂಬರ್ಗಳಾಗಿ ಗೊತ್ತಿಲ್ಲ ನಮ್ಗೆ. ನಾವು ಸರ್ಕಾರನೇ ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರನೇ ಸಿಂಡಿಕೇಟ್ ಮೆಂಬರ್ಗಳು ಮಾಡುವಾಗ ಜವಾಬ್ದಾರಿಯುತವಾಗಿರೋರನ್ನ ಮಾಡಬೇಕು. ಯೂನಿವರ್ಸಿಟಿ ಬಗ್ಗೆ ಒಂದಷ್ಟು ಗೊತ್ತಿರೋರನ್ನ ಮಾಡಬೇಕು. ಒಬ್ರು ಸಿಂಡಿಕೇಟ್ ಮೆಂಬರ್ಗಳು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದೇನು ಅಂದ್ರೆ, ನನಗೆ ಸಿಂಡಿಕೇಟ್ ಮೆಂಬರ್ ಅಂತ ಒಂದು ಅದೇ ಅಂತಲೇ ಗೊತ್ತಿತ್ತಿಲ್ಲ, ನಾ ಸ್ನೇಹಿತ ಹೇಳ್ದ ಅರ್ಜಿ ಹಾಕ್ತೆ ಸಿಕ್ಬಿಡ್ದು ಅಂತ. ನಿಜವಲ್ಲ, ಅವ್ರ ಹೆಸರು ಹೇಳೋದು ನಾನಿಲ್ಲಿ. ಆದ್ರೆ ಆ ತರದ್ ಮಾತಾಡಬಾರ್ದು. ಈಗ ಹಂಗಲ್ಲ, ವ್ಯಕ್ತಿಗತವಾಗಿ ನಾವು ಆರೋಪ ಮಾಡೋದು ಬೇಡ. ಇಡೀ ವ್ಯವಸ್ಥೆ ಪಾಲ್ದಾರಿಕೆ ಇದೆ, ಅವ್ರೊಬ್ಬರೇ ಮಾಡಿರೋದಲ್ಲ. ಏನಾಗಬೇಕು ಸರ್? ಕ್ಯಾಂಪಸ್ ಒಳಗಡೆ ಯಾವ ತರ ಆಗ್ಬೇಕು ಸರ್? ಈ ತರದ ಪ್ರತಿಭಟನೆ ನೋಡ್ಲಿಕ್ಕೂ ನಾವಿಲ್ಲಿ ಯೂನಿವರ್ಸಿಟಿಲಿ ಓದೋರು ಈ ತರದ ಪ್ರತಿಭಟನೆ ಅಂದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಪ್ರತಿ ವಾರ 15 ದಿನಕ್ಕೆ ಇಡೀ ದೇಶದಲ್ಲಿ ಸುದ್ದಿ ಆಗ್ತದೆ, ಸದ್ದಾಗ್ತದೆ, ಮತ್ತೆ ಮುಚ್ಚೋಗುತ್ತೆ, ಮತ್ತೆ ನಾಳೆ ಇನ್ನೊಂದು ಪ್ರಕರಣ ಬರುತ್ತೆ. ಯಾಕೆ ಈ ತರ ಟಾರ್ಗೆಟ್ ಆಗ್ತದೆ? ಇದು ಇಡೀ ಸಮಾಜದ ಮನಸ್ಥಿತಿ ಸರ್. ಇಡೀ ಸಮಾಜದಲ್ಲಿ ದಲಿತರ ಬಗ್ಗೆ ಆಗ್ಲಿ, ಅಂಬೇಡ್ಕರ್ ಬಗ್ಗೆ ಆಗ್ಲಿ ಏನ್ ಅಸಹನೆ ಇದೆ. ಈ ಸಾಮಾಜಿಕ ವ್ಯವಸ್ಥೆ ಅಂಬೇಡ್ಕರ್ ಚಿಂತನೆಗಳನ್ನ ಒಪ್ಕೊಂಡಿಲ್ಲ. ಯಾವಾಗ ನಿಲ್ಬೇಕು ಸರ್? ಯಾವಾಗ ನಿಲ್ಲುತ್ತೆ? ನಿರಂತರವಾಗಿ ನಡಿಬೇಕು ಅಂತ ಕಾಣ್ತದೆ ನಮಗೆ. ಇದೆಲ್ಲಿ ನಿಲ್ತಾ ಇದೆ ಸರ್? ನಿರಂತರವಾಗಿ ನೀವೇ ನೋಡ್ತಾ ಇದೀರಲ್ಲ. ಏನ್ ಡೆಡ್ ಲೈನ್ ಕೊಡ್ತೀರಾ ವಿದ್ಯಾರ್ಥಿ ಸಂಘಟನೆಯಿಂದ? ಏನ್ ಡೆಡ್ ಲೈನ್ ಕೊಡ್ತೀರಾ ಸರ್ಕಾರಕ್ಕೆ? ಇದು ಇಡೀ ಸಮಾಜ ಜವಾಬ್ದಾರಿ. ಅಸ್ಪೃಶ್ಯತೆ ಏನಾದೆ, ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಇವ್ರನ್ನ ಆಕ್ಷನ್ ತಗೋಬೇಕು. ಏನ್ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಏನದೆ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತಿದೆ. ಈಗ ಆದಷ್ಟು ಬೇಗ ತೀವ್ರವಾಗಿ ತನಿಖೆ ಮಾಡಿ ಇವ್ರನ್ನ ಅಮಾನತ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರೋ ಇಲ್ಲಿ AO ಆಗಿರ್ಬೋದು, ಈ ಘಟನೆಯಲ್ಲಿ ಯಾರ್ಯಾರು ಪಾಲ್ದಾರಾಗವ್ರೆ, AO ST ರಾಮಚಂದ್ರ ಅವರು ಮತ್ತು ಕುಮಾರ್ ಅವರು, ಗೋವರ್ಧನ್ ಅವರು ಹೇಳಿದ್ದಾರೆ. ಗೋಕುಲ್ ಗೋವರ್ಧನ್ ಅವರು ಮಾಹಿತಿ ಕೊಟ್ಟವ್ರೆ, ಇದನ್ನ ತೆಗೀರಿ ಅಂತ ಹೇಳವ್ರೆ ಅಂತ. ಯಾಕೆಂದ್ರೆ ಅವರು RSS ಇಂದ BJP ಇಂದ ಬಂದವರು ಆದ್ರಿಂದ ಸಿಂಡಿಕೇಟ್ ಮೆಂಬರು ಅವರು, ಗವರ್ನರ್ ನಾಮಿನಿ, BJP ಸರ್ಕಾರ ಇದ್ದಾಗ ಬಂದಂತವ್ರು. ಅವ್ರಿಗೆ ನಮ್ಮ ಇಲ್ಲಿ ದಲಿತ ಸಂಘಟನೆಗಳು ಇರಬಾರ್ದು ಅಂತಿದೆ. ನನಗೇನ್ ಇದೆ ಖಂಡಿತವಾಗ್ಲು. ಈ ಬೋರ್ಡ್ಗಳನ್ನೇ ಯಾಕೆ ಟಾರ್ಗೆಟ್ ಮಾಡೋರೆ ಅಂದ್ರೆ ಇವ್ರು ಸಂಘಟನೆ ಬೋರ್ಡ್ಗಳು ಇವು ಅಂತ. ಹಂಗಾಗಿ ನಮ್ ಡಿಮ್ಯಾಂಡ್ ಏನು ಅಂದ್ರೆ ಅವರೇ ವಿಶ್ವವಿದ್ಯಾನಿಲಯನೇ ಅಧಿಕೃತ ಗೋವರ್ಧನ್ ಮೇಲೆ FIR ಆಗ್ಬೇಕಂತ ನಿಮ್ ಡಿಮ್ಯಾಂಡ್? ಆಗ್ಲಿ, ಏನ್ ತಪ್ಪಿಲ್ಲ. ಅವರೇ ಇದಕ್ಕೆ ಹೇಳಿರೋದು ಅಂತ SO ಹೇಳವ್ರೆ. SO ನೆನ್ನೆ ಬಂದು ಹೇಳ್ಬಿಟ್ಟು ಹೋಗಾರೆ. ಈಗ ಗೋಕುಲ್ ಗೋವರ್ಧನ್ ಹೇಳಿದ್ರು ನಮ್ಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ FIR ಆಗ್ಬೇಕಿದ್ದು. FIR ಅವ್ರನ್ನೂ ಸೇರಿಸ್ಬೇಕು. ಅದಾದ್ಮೇಲೆ ಇವರು ಸಂಘಟನೆಗಳನ್ನ ಅಧಿಕೃತವಾಗಿ ಚಾಲನೆ ಕೊಡ್ಬೇಕು. VC ಕುಲಪತಿಗಳೇ ವಿಶ್ವವಿದ್ಯಾನಿಲಯದ ಸಂಘಟನೆಗಳು ಇರಬೇಕು, ವಿದ್ಯಾರ್ಥಿ ಸಂಘಟನೆಗಳು ಇರಬಾರ್ದ. SM ಕೃಷ್ಣ ಅವ್ರು ಏನ್ ಮಾಡ್ಬಿಟ್ರು, ವಿದ್ಯಾರ್ಥಿ ಚುನಾವಣೆ ನಡೀತಾ ಇತ್ತು ಅಂತ ಸ್ಟಾಪ್ ಮಾಡ್ಬಿಟ್ರು. ಯಾಕೆ? ವಿದ್ಯಾರ್ಥಿಗಳು ರಾಜಕಾರಣಕ್ಕೆ ಬಂದ್ಬಿಡ್ತಾರೆ ಅಂತ. ಇವತ್ತು ಎಲ್ಲ ರಾಜಕಾರಣಿಗಳ ಅವ್ರ ಕುಟುಂಬದವರೇ ರಾಜಕಾರಣಿಗಳಾಯ್ತವ್ರೆ. ಅವ್ನ ಮಗ ಮೊಮ್ಮಗ ಎಲ್ಲ ರಾಜಕಾರಣಿಗಳಾಯ್ತವ್ರೆ. ಯಾಕೆ ಅಂದ್ರೆ ಇಲ್ಲಿ ಚುನಾವಣೆ ಅಧಿಕೃತವಾಗಿ ನಡೀತಿತ್ತಲ್ಲ ವಿಶ್ವವಿದ್ಯಾನಿಲಯದಲ್ಲಿ, ವಿದ್ಯಾರ್ಥಿ ಚುನಾವಣೆಗಳು ಅದ್ ನಿಲ್ಸ್ಬಿಟ್ರು. ಹೌದು, ಉದ್ದೇಶಪೂರ್ವಕವಾಗಿ ನಿಲ್ಸ್ಬಿಟ್ರು. ಇಲ್ಲಿ ಲೀಡರ್ಗಳು ಬರ್ತಾ ಇಲ್ಲ. ಇವತ್ತು ಇಲ್ಲಿ ಹೋರಾಟಗಾರರು ರಾಜಕೀಯಕ್ಕೆ ಬರಬಾರ್ದು ಅನ್ನೋದಿದೆ. ಆ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋರು. ಕ್ಲೀನ್ ಮಾಡ್ಬೇಕಂದ್ರೆ ಏನಾಗಬೇಕು ಸರ್? ಎಲ್ಲರೂ ಸೇರಿ ಇಲ್ಲಿ ತುಂಬಾ ಜನ ಬಡವ್ರ ಮಕ್ಕಳು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಓದ್ಲಿಕ್ಕೆ ಅಂತ ಬರ್ತಾರೆ. ಒಂದು ಹೊತ್ತಿಗೆ ಊಟ ಇಲ್ದಿರೋ ಮಕ್ಕಳುಗಳು ಬರ್ತಾರೆ. ಹಾಸ್ಟೆಲ್ ಇದೆ, ಊಟ ಕೊಡುತ್ತೆ, ತಿಂಡಿ ಕೊಡುತ್ತೆ, ನಾಲೆಡ್ಜ್ ಕೊಡುತ್ತೆ. ಈ ಕ್ಯಾಂಪಸ್ನ ಕಲುಷಿತ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್? ಈಗ ಯೂನಿವರ್ಸಿಟಿಗಳು ಅಂತಂದ್ರೆ ಇಡೀ ಸಮಾಜದ ಕಣ್ಣು ಇವು. ಸಮಾಜಕ್ಕೆ ಏನ್ ಸಮಸ್ಯೆಗಳಿದೆ ಅದನ್ನ ಇಟ್ಕೊಂಡು ನಾವಿಲ್ಲಿ ಚರ್ಚೆ ಮಾಡಿ ಬಹಳ ಪವಿತ್ರವಾದ ಜಾಗ ಯೂನಿವರ್ಸಿಟಿಗಳು. ಇವತ್ತು ಯೂನಿವರ್ಸಿಟಿಗಳಿಗೆ ಬೆಲೆ ಇಲ್ದಂಗೆ ಆಗೋದು, ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟದೆ. VC ಬರೋರು ದುಡ್ಡು ಕೊಟ್ಟು ಬರ್ತಾರೆ, ರಾಜಕೀಯ ಮಾಡ್ಬಿಟ್ಟು ಬರ್ತಾರೆ. ಕುಲಪತಿಗಳಾಗಿ ಬರೋ ಕುವೆಂಪು ಅವರು ಅಂತ ಇದ್ದವ್ರಂತ ಜಾಗಕ್ಕೆ, ಕುವೆಂಪು ಅಂತವ್ರು ಕುಲಪತಿಗಳಾಗಿದ್ದಂತ ಜಾಗಕ್ಕೆ ಇವತ್ತು ಯಾವ ಮಟ್ಟದ ರಾಜಕಾರಣ ಮಾಡ್ಬಿಟ್ಟು ಬರ್ತಾರೆ, ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ದುಡ್ಡು ಕೊಟ್ಟು ಬಂದಿದ್ದೀನಪ್ಪ ನಾನು ಅಂತ ಹೇಳ್ತಾರೆ ಅವರು ಅಧಿಕಾರಿಗಳಿಗೆ. ನನಗನ್ನ ವಾಪಸ್ ತಗೊಳಕ್ ನೀವು ಸಹಾಯ ಮಾಡಿ ಅಂತ ಕೇಳ್ತಾರೆ ಅಧಿಕಾರಿಗಳಿಗೆ. ಇದು ಹೋಲ್ ಸಿಸ್ಟಮೇ ಬದಲಾಗಬೇಕು ಸರ್. ವ್ಯವಸ್ಥೆನ ನೀವು ಎಲ್ಲ ವ್ಯವಸ್ಥೆ ಒಳಗಡೆ ಇದ್ರಿ, ವ್ಯವಸ್ಥೆನ ಕ್ಲೀನ್ ಮಾಡೋರು ಯಾರು? ಬರೀ ಆರೋಪ ಪ್ರಶ್ನೆನೇ ಆಯ್ತಲ್ಲ. ಮಾರ್ಗ ಏನು, ಔಟ್ಪುಟ್ ಏನು ಅಂತ? ಇದು ದೊಡ್ಡ ಸಮಸ್ಯೆ ಸರ್. ಇನ್ ಹೆಂಗ್ ಹೇಳದ್ ನಾವು? ಈಗ ಇಡೀ ರಾಜಕಾರಣದ ವ್ಯವಸ್ಥೆನೆ ಬದಲಾಗಬೇಕು, ಸಮಾಜದ ಮನಸ್ಥಿತಿ ಬದಲಾಗಬೇಕು, ಹೊಸ ರಾಜಕಾರಣ ಬರಬೇಕು, ವಿದ್ಯಾರ್ಥಿಗಳು ಬದಲಾಗಬೇಕು. ಇವತ್ತು ವಿದ್ಯಾರ್ಥಿಗಳು ಜಡ ಆಗ್ಬಿಟ್ಟವ್ರೆ. ವಿದ್ಯಾರ್ಥಿಗಳು ನಾವ್ ಯಾತಕ್ಕೆ ಓದ್ತೇವೆ ಅಂತ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಓದೋರ್ಗೆ ಕೆಲಸ ಸಿಗ್ತಾ ಇಲ್ಲ.
PhD ಮಾಡಿದವನು ತಿರುಗ್ದವನು ನಮ್ಮ ಜೊತೆಲೆ. PhD ಮಾಡಿದ್ರು ಮೈಸೂರು ಯೂನಿವರ್ಸಿಟಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು. ಹೌದು, ಗೊತ್ತು. PhD ಮಾಡಿದ್ರು ಇಲ್ಲಿ ಸೆಕ್ಯೂರಿಟಿ, ಈಗ ಈ ಬ್ಯಾಂಕ್ ಹತ್ರನೇ ಮಾಡ್ತಿದ್ರಲ್ಲ ಸೆಕ್ಯೂರಿಟಿ, PhD ಮಾಡ್ಕೊಂಡೆ ಮಾಡ್ತೀವಿ ನಾವು ಅದನ್ನೇ ಯೋಚನೆ ಮಾಡ್ತಾ ಇರೋದು. ನೀವು ಶಿಕ್ಷಣಕ್ಕೆ ಯಾಕೆ ಬೆಲೆ ಇಲ್ದಂಗೆ ಮಾಡ್ತಾ ಇದೀರಿ? ಅದರಲ್ಲೂ ಹ್ಯುಮಾನಿಟೀಸ್ ಅವಲ್ಲ, ಮಾನವಿಕ ವಿಭಾಗಗಳು ಇವಂತೂ ನಲುಗ್ಬಿಡ್ತಾವೆ. ಇವು ಬಹಳ ಅಗತ್ಯ ಸಮಾಜಕ್ಕೆ. ಮಾನವಿಕದಲ್ಲಿ ಯಾರು ಓದ್ತಾರೆ? ಇದು ಮಾನವೀಯ ಸಂದೇಶದ ಜನವಾಹಿನಿ.